ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಂಬರೀಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1143ನೇ ತರಗತಿ ಆಗುತ್ತೆ ಮತ್ತು ಒಟ್ಟಾರೆಯಾಗಿ ಸುಮಾರು 1400 ಹತ್ತತ್ರ ಬಂದಿರಬೇಕು ನಮ್ಮ ಕ್ಲಾಸಸ್ ಸಂಖ್ಯೆ. ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಇದ್ದಾವೆ ನೋಡ್ಬೋದು. ಒಂದು ಕರೆಂಟ್ ಅಫೇರ್ಸ್ ಮೇಲೆ ಇದ್ದಾವೆ, ಬಜೆಟ್, ಎಕನಾಮಿಕ್ ಸರ್ವೆ, ಅದೇ ಥರ PYQs, ಸಾಕಷ್ಟು ಎಕ್ಸಾಮ್ಗಳು KPSC, KEA, KSP ನಡೆಸಿರ್ತಕ್ಕಂಥದ್ದು, UPSC, ಹಲವಾರು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿರ್ತಕ್ಕಂಥ ನೂರಾರು ವಿಡಿಯೋಗಳಿದ್ದಾವೆ. ಅದೇ ಥರ ಕಂಪ್ಯೂಟರ್ ಮೇಲೇ ಸಪ್ರೇಟ್ ಒಂದು ಕೋರ್ಸ್ ಇದೆ. ಕಂಪ್ಯೂಟರ್ ಮೇಲೇ ಸುಮಾರು 98 ವಿಡಿಯೋಸ್ ಇರಬೇಕು. ಅದೇ ಥರ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಏನಿದೆ, ಲ್ಯಾಂಡ್ ರಿಫಾರ್ಮ್ಸ್ ಆಗಿರ್ಬೋದು, ರೂರಲ್ ಡೆವಲಪ್ಮೆಂಟು, ಪಂಚಾಯತ್ ರಾಜ್ ಆಗಿರ್ಬೋದು, ಅಥವಾ ಬೇರೆ ಸೋಷಾಲಜಿ ಮೇಲೆ ಆಗಿರ್ಬೋದು, ಸಾಕಷ್ಟು ವಿಡಿಯೋಗಳಿದ್ದಾವೆ. ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಇದೆಯಲ್ಲ ಅದ್ರ ಮೇಲೆ ಕೂಡ ಇದ್ದಾವೆ. ಅದೇ ಥರ ಜಿಯೋಗ್ರಫಿ, ಎನ್ವಿರಾನ್ಮೆಂಟು, ಪಾಲಿಟಿ, ಹಿಸ್ಟ್ರಿ ಅಲ್ವಾ, ಒಂದು ರೀತಿಯ ಎಲ್ಲ ವಿಷಯಗಳ ಒಂದು ಸಂಗ್ರಹ ಇವತ್ತು ರೆಡಿ ಆಗ್ತಾ ಇದೆ ಹಲವಾರು ವರ್ಷಗಳಿಂದ. ಆ ಒಂದು ಸಂಗ್ರಹಕ್ಕೆ ಮತ್ತೊಂದು ಮೈಲುಗಲ್ಲು ಇವತ್ತು ಸೇರಿಕೊಳ್ತಾ ಇದೆ. ಅದೇ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಉತ್ತರ ಪ್ರದೇಶ ದೇಶದ 100ನೇ ರಾಮ್ಸಾರ್ ತಾಣವಾಗಿ ಇವತ್ತು ಘೋಷಣೆಯಾಗಿದೆ. ಜೂನ್ 5, 2026 ವಿಶ್ವ ಪರಿಸರ ದಿನ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ದೇಶದ 100ನೇ ರಾಮ್ಸಾರ್ ತಾಣ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಉತ್ತರ ಪ್ರದೇಶ, ಅದು ಉತ್ತರ ಪ್ರದೇಶದ 13ನೇ ತಾಣವೂ ಹೌದು. ಆ ಮೂಲಕ ದೇಶದ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ 2ನೇ ಸ್ಥಾನವನ್ನು ಕಾಯ್ದುಕೊಳ್ತಾ ಇದೆ. ಹಾಗಾದರೆ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಕುತೂಹಲ ಇರಲಿ, ಮುಂದೆ ಹೇಳ್ತೀನಿ. ಅದೇ ರೀತಿಯಾಗಿ 100 ರಾಮ್ಸಾರ್ ತಾಣಗಳನ್ನು ಹೊಂದಿರತಕ್ಕಂಥ ಭಾರತವು ಇಡೀ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಘೋಷಣೆ ಮಾಡಿರ್ತಕ್ಕಂತಹ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಎಂದು ಕರೆಕೊಳ್ಳುವ 100 ರಾಮ್ಸಾರ್ ತಾಣಗಳ ಘೋಷಣೆ ಮಾಡಿ ಇಡೀ ಏಷ್ಯಾದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರತಕ್ಕಂಥ ದೇಶವೂ ಕೂಡ ಭಾರತವಾಗ್ತಾ ಇದೆ. ಆದರೆ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲೆರಡು ಸ್ಥಾನಗಳಲ್ಲಿರ್ತಕ್ಕಂಥ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರುವ ದೇಶಗಳು ಯಾವ್ಯಾವು, ಸಂಖ್ಯೆ ಎಷ್ಟು? ಕುತೂಹಲ ಇರಲಿ, ಮುಂದೆ ನೋಡೋಣ. ಹಾಗಾಗಿ ಇದೊಂದು ವಿಶೇಷ ವಿಡಿಯೋ. ಜೊತೆಗೆ ಎಲ್ಲ 100 ರಾಮ್ಸಾರ್ ತಾಣಗಳ ಒಂದು ಪಕ್ಷಿ ನೋಟವನ್ನು ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಹಲವಾರು PYQಗಳು, ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳು, KEA, KPSC, UPSC ಅಥವಾ ಇನ್ನಿತರ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಹಲವಾರು ಪ್ರಶ್ನೆಗಳನ್ನು ಕೂಡ ನೋಡ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಒಟ್ಟಾರೆಯಾಗಿ ಇವತ್ತೇನು ಸಾಕಷ್ಟು ಎಕ್ಸಾಮ್ಗಳು ಬರ್ತವೆ, ಅವೆಲ್ಲವುಗಳಿಗೂ ಕೂಡ ರಾಮ್ಸಾರ್ ತಾಣಗಳ ಮೇಲೆ ಒಂದು ಪ್ರಶ್ನೆ ಬಂದರೆ ಅದು ನಮ್ಮ ಒಂದು ಫಿಕ್ಸ್ ಕ್ವಶನ್ ಆಗಿರಬೇಕು ಅನ್ನುವ ವಿಚಾರ. ಅದು IPL ಆಗಿರಲಿ, ಅಥವಾ ಗ್ರ್ಯಾಂಡ್ ಸ್ಲಾಮ್ಸ್ ಆಗಿರಲಿ, ಅಥವಾ ಮುಖ್ಯಮಂತ್ರಿಗಳಾಗಿರಲಿ, ಅಥವಾ ಇತ್ತೀಚೆಗೆ ನಡೆದಿರ್ತಕ್ಕಂಥ ಹಲವಾರು ಘಟನೆಗಳು, ಅದು ಫಿನಾನ್ಸ್ ಕಮಿಷನ್ ರಿಪೋರ್ಟ್ ಆಗಿರ್ಬೋದು, ಸೆಕ್ಷನ್ ಫಿನಾನ್ಸ್ ಕಮಿಷನ್, ಅಥವಾ ಗೋವಿಂದರಾವ್ ಕಮಿಟಿ ರಿಪೋರ್ಟ್ ಆಗಿರ್ಬೋದು, ಒಂದ ಬಜೆಟ್, ಎಕನಾಮಿಕ್ ಸರ್ವೆ, ಹೀಗೆ ಮಲ್ಟಿಪಲ್ ಆ್ಯಂಗಲ್ಸಿಂದ ನಾವು ಮಾಹಿತಿಯನ್ನು ಕಲೆ ಹಾಕಿ ರೆಡಿ ಆದಾಗ, ಹೌದು ಇರದೇ 100 ಕ್ವಶನ್, ಎಕ್ಸಾಮಲ್ಲಿ ಬರೋದೇ 100 ಕ್ವಶನ್. ಆ 100 ಕ್ವಶನ್ಗಳಲ್ಲಿ ಬೇರೆಯವರಿಗೆ ಗೊತ್ತಿಲ್ಲಲಾರದ ನಮಗೆ ಗೊತ್ತಿರತಕ್ಕಂಥ ಒಂದು 10 ಕ್ವಶನ್ ಸಿಕ್ಬಿಟ್ರೆ ಮುಗಿತು ಸೆಲೆಕ್ಷನ್ ಲಿಸ್ಟಲ್ಲಿ. ಆ 10 ಪ್ರಶ್ನೆಗಳನ್ನು ಹುಡುಕುವ ಪ್ರಯತ್ನ ಇದೆಯಲ್ಲ, ಅದೇ ಸಾಕಷ್ಟು ಪ್ರಯತ್ನ, ಸಾಕಷ್ಟು ಶ್ರಮವನ್ನು ಬೇಡುತ್ತೆ. ಹಾಗಾದರೆ ಬನ್ನಿ ಏನನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಈ ರಾಮ್ಸಾರ್ ತಾಣಗಳ ಮೇಲೆ ಇದೇನು ನಮಗೇನು ಹೊಸದಲ್ಲ ವಿಡಿಯೋ. ಓಕೆ, ಕ್ಲಾಸ್ ನಂಬರ್ 736 ಭಾರತದ 4 ಹೊಸ ರಾಮ್ಸಾರ್ ತಾಣಗಳು ಸೇರಿಕೊಂಡವು, ಆ ಮೂಲಕ 89ಕ್ಕೆ ಏರಿತು ಅಂತ ಮಾತಾಡಿದ್ವಿ. ಅದಾದಮೇಲೆ ಕ್ಲಾಸ್ ನಂಬರ್ 817 ಭಾರತಕ್ಕೆ ಮತ್ತೆರಡು ಹೊಸ ರಾಮ್ಸಾರ್ ತಾಣಗಳು ಸೇರಿಕೊಂಡವು, 89 ಇದ್ದಿದ್ದು 91ಕ್ಕೆ ಹೋಯ್ತು ನೋಡ್ರಿ ಅಂತ ಹೇಳಿದ್ವಿ. ಅದೇ ಥರ ಭಾರತಕ್ಕೆ ಮತ್ತೆರಡು ಹೊಸ ರಾಮ್ಸಾರ್ ತಾಣಗಳು ಅಂತ ಕ್ಲಾಸ್ ನಂಬರ್ 931 91ರಿಂದ 93 ಗೋಕುಲ್ ಜಲಾಶಯ, ಉದಯ್ಪುರ್ ಝೀಲ್ ಅಂತ ಮಾತಾಡಿದ್ವಿ. ಇತ್ತೀಚೆಗೆ ಕ್ಲಾಸ್ ನಂಬರ್ 1052 ಒಟ್ಟಾರೆ 93ರಿಂದ 98ಕ್ಕೆ ಹೋಗಿದೆ ನೋಡ್ರಿ ನಮ್ಮ ರಾಮ್ಸಾರ್ ತಾಣಗಳ ಸಂಖ್ಯೆ ಅಂತ ಮಾತಾಡಿದ್ವಿ. ಈಗ 98ರಿಂದ ಮೊನ್ನೆ 99 ಆಗಿತ್ತು, ಇವತ್ತು 100 ಆಗ್ತಾ ಇದೆ. ಅದು ಅಲ್ಲ, ಹಿಂದೆ 2020 ಅನ್ಸುತ್ತೆ, 2020ರಲ್ಲಿ ರಾಮ್ಸಾರ್ ತಾಣಗಳು ಭಾರತದ ಒಟ್ಟಾರೆ ಜೌಗು ತಾಣಗಳು ಎಷ್ಟಿದ್ದಾವೆ ಅವೆಲ್ಲವುಗಳನ್ನು
ಅದಾದಮೇಲೆ ಯಾವಾಗ ಅಪ್ಡೇಟ್ ಬರ್ತಾ ಇದೆ ಅವಾಗೆಲ್ಲವೂ ಕೂಡ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಇದು ಸುಮಾರು ಒಂದು 10ನೇ ವಿಡಿಯೋ ಇರಬೇಕು ರಾಮಸರ್ ತಾಣಗಳ ಮೇಲೆ. ಅವಾಗ ಒಂದು ಟಾಪಿಕ್ ಮೇಲೆ ನಾವು ಒಂದು 2-3 ಸಲ ರಿವೈಸ್ ಮಾಡ್ಕೊಳ್ತೀವಿ, ಪರ್ಫೆಕ್ಟ್ ಆಗ್ತಾವೆ. ರಾಮಸರ್ ಸಮಾವೇಶ, ರಾಮಸರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್. ಬನ್ನಿ ಆಗಿದ್ರೆ ಮತ್ತಷ್ಟು ಮಾಹಿತಿಯನ್ನು ಇವತ್ತು ಪಡ್ಕೊಳ್ತಾ ಹೋಗೋಣ. 100ನೇ ರಾಮಸರ್ ತಾಣ ಘೋಷಣೆ ಆಗಿರೋದ್ರಿಂದ ಒಂದು ಸ್ವಲ್ಪ ಎಲ್ಲ ವಿಚಾರಗಳನ್ನು ಕಲೆ ಆಗ್ತಕ್ಕಂಥ ಪ್ರಯತ್ನ. ಯಾಕಂದರೆ ಇದೊಂದು ಮೈಲ್ ಸ್ಟೋನ್ ಆಗುತ್ತೆ, ಒಂದು ಸೆಂಚುರಿ ಹೊಡೆದಂಗೆ. ಹಾಂ, ಈಗ ಎಕ್ಸಾಮ್ಗಳು ಘೋಷಣೆ ಆಗಿದ್ದಾವೆ. ಭಾಳಷ್ಟು ಜನ ಕಾಂಪಿಟೇಟಿವ್ ಫೀಲ್ಡಿಗೆ ಬರ್ತಾ ಇದ್ದೀರಾ. ಒಳ್ಳೆಯ ಮಾರ್ಗದರ್ಶಕನನ್ನು ಫಾಲೋ ಮಾಡಬೇಕನ್ನೋ ಒಂದು ಏನು ಸರ್ಚಿಂಗಲ್ಲಿದ್ದೀರಾ ಅಂಥವ್ರಿಗೆ ಇಲ್ಲಿ ಒಂದಷ್ಟು ಕಿರು ಪರಿಚಯವಿದೆ. ಎಲ್ಲಿ ಓದಿರ್ತಕ್ಕಂಥದ್ದು, ಯಾವ್ಯಾವ ಪರೀಕ್ಷೆಗಳನ್ನು ಪಾಸ್ ಮಾಡಿರ್ತಕ್ಕಂಥದ್ದು, ಇದು ನಿಮ್ಮಲ್ಲಿ ಒಂದಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ. ಬರೀ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದರೆ ಸಾಕಾಗಲ್ಲ, ಜೊತೆಗೆ ಅದಕ್ಕೆ ತಕ್ಕಂತೆ ಪಾಠಗಳು ಕೂಡ ಇರಬೇಕು, ಅದಕ್ಕೆ ತಕ್ಕಂತೆ ಕಂಟೆಂಟ್ ಕೂಡ ಮಾಡಬೇಕು, ಅದಕ್ಕೆ ತಕ್ಕಂತೆ ಶ್ರಮ ವಹಿಸ್ಬೇಕು, ಅದಕ್ಕೆ ತಕ್ಕಂತೆ ಮಿಸ್ಟೇಕ್ ಆಗ್ಲಾ ಇರದಂಗೆ ನೋಡ್ಕೋಬೇಕು. ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ತಂದು ತೋರಿಸ್ಬೇಕು ಅಲ್ವಾ. ಒಟ್ಟಿನಲ್ಲಿ ಕೊಟ್ಟಿರ್ತಕ್ಕಂಥ ಸಮಯಕ್ಕೆ ವ್ಯಾಲ್ಯೂ ನೀಡಿದಂತೆ, ಬೆಲೆ ನೀಡಿದಂತೆ ಆಗಿರಬೇಕು. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ. ಭಾಳ ಜನಕ್ಕಿನ್ನೂ ಟೆಲಿಗ್ರಾಮ್ ಚಾನಲ್ ಇದೆ, ಅಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಇದೆ ಅನ್ನೋದು ಗೊತ್ತಿರಲ್ಲ. ಕೆಲವೊಬ್ಬರು ಮೆಂಬರ್ಶಿಪ್ಪು ತೆಗೆದುಕೊಂಡಿರ್ತೀರ, ಬಟ್ ಎಲ್ಲಿ PDF ಸಿಗ್ತವೆ ಅಂತ ಇನ್ನೂ ಕೇಳ್ತಾ ಇದ್ದೀರಿ. ಇಮೇಲ್ ಮಾಡಿ, ನನ್ನ ಇಮೇಲ್ ಐಡಿಗೆ ಇಮೇಲ್ ಮಾಡಿ, AMARESH amarsh.POTHNAL@gmail.com ಇಮೇಲ್ ಮಾಡಿ. ಪ್ರತಿ ಸ್ಲೈಡಲ್ಲಿ ಇಮೇಲ್ ಐಡಿ ಇರುತ್ತೆ. ಇಷ್ಟೆಲ್ಲ ವಿಡಿಯೋ ನೋಡಿರ್ತೀರಿ, ಎಲ್ಲಿ ಇಮೇಲ್ ಐಡಿ ಇದೆ ಅನ್ನೋದು ಗೊತ್ತಿಲ್ಲ ಅಂದರೆ ಏನು ಹೇಳೋಣ. ಓಕೆ, ನೋಡಿ ಅಂತ ಹೇಳ್ತಾ, ಇನ್ನು ನಮ್ಮ ಪರಿಸರ ಅಧ್ಯಯನದಲ್ಲಿ ಒಂದು ಟಾಪಿಕ್ ವೆರಿ ಇಂಪಾರ್ಟೆಂಟ್, ಅದು ಕನ್ವೆನ್ಷನ್ಸ್ ಆ್ಯಂಡ್ ಪ್ರೋಟೋಕಾಲ್ಸ್ ಅಂತ. ಈ ಕನ್ವೆನ್ಷನ್ಸ್ ಆ್ಯಂಡ್ ಪ್ರೋಟೋಕಾಲ್ಸಲ್ಲಿ ರಾಮಸರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ 1971, ಸ್ಟಾಕ್ಹೋಮ್ ಕಾನ್ಫರೆನ್ಸ್ 1972, ಸೈಟ್ಸ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫಾನಾ ಆ್ಯಂಡ್ ಫ್ಲೋರಾ 1973, ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಸೀಸ್ ಆಫ್ ವೈಲ್ಡ್ ಆನಿಮಲ್ CMS 1979, Vienna Convention for the Ozone Layer, Montreal Protocol for the ODS, Basel Convention on Hazardous Wastes, ಅರ್ತ್ ಸಮಿತಿ ಆಗಿರ್ಬೋದು, UNFCCC, CBD, UNCCD, ಕ್ಯೂಟೋ ಪ್ರೋಟೋಕಾಲ್, ಸ್ಟಾಕ್ಹೋಮ್ ಕನ್ವೆನ್ಷನ್ ಆನ್ POPs, ಕಾರ್ಟೆಜನಾ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ, ಜೋಹಾನ್ಬರ್ಗ್ಸ್ ಡಿಕ್ಲರೇಷನ್, ಬಾಲಿ ಸಮಿತಿ ಆನ್ ದ ಕ್ಲೈಮೇಟ್ ಚೇಂಜ್, ನಗೋಯಾ ಪ್ರೋಟೋಕಾಲ್ ಆನ್ ಆಕ್ಸೆಸ್ ಆಫ್ ದ ಜೆನೆಟಿಕ್ ರಿಸೋರ್ಸಸ್, ಪ್ಯಾರಿಸ್ ಅಗ್ರಿಮೆಂಟ್, ಕಿಗಾಲಿ ಅಗ್ರಿಮೆಂಟ್, ಮಿನಿಮಾಟಾ ಕನ್ವೆನ್ಷನ್ ಆನ್ ಮರ್ಕ್ಯೂರಿ. ಇವೆಲ್ಲವೂ ಕೂಡ ಪ್ರಮುಖ ಎಕ್ಸಾಮಲ್ಲಿ ಕೇಳ್ತಕ್ಕಂಥವು ಮತ್ತು ಸಾಕಷ್ಟು ಜನ ಇವುಗಳ ಮೇಲೆ ತಲೆನೇ ಕೆಡಿಸ್ಕೊಂಡ್ರೆ ಅಂಥ ಟಾಪಿಕ್ಗಳಲ್ಲಿ ನಾವು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕಾಗುತ್ತೆ ಅಂತ ಹೇಳ್ತಾ, ಸೊ ಕನ್ವೆನ್ಷನ್ ಆ್ಯಂಡ್ ಪ್ರೋಟೋಕಾಲ್ಸ್ ಮೇಲೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ 3 ಭಾಗಗಳು ಇವೆಲ್ಲವನ್ನ ಡಿಸ್ಕಷನ್ ಮಾಡಿದ್ದೀನಿ. ಹೋಗಿ ನೋಡಿ, ಕ್ಲಾಸ್ ನಂಬರ್ 604, 603, 612 ಇಷ್ಟು ಹೇಳ್ತಾ, ಈಗ ರಾಮಸರ್ ತಾಣಗಳ ಮೇಲೆ ಪ್ರಶ್ನೆಗಳು ಹೇಗೆ ಬಂದಿದ್ದು ಫಸ್ಟ್ ನೋಡೋಣ. ಫಸ್ಟು PYQ ಹೇಗೆ ಬಂದಿದ್ವು ಅಂತ ನೋಡಿ, ನಂತರ ರಾಮಸರ್ ತಾಣಗಳ ಪಟ್ಟಿಯನ್ನು ನೋಡಿ, ಅವುಗಳ ಬಗ್ಗೆ ಒಂದಷ್ಟು ವಿಶೇಷತೆ ನೋಡಿ, ನಂತರ ನಾವು ಫೈನಲಿ ಮತ್ತಷ್ಟು ಅಂಶಗಳಿದ್ದಾವೆ ಹೇಳ್ತಾ ಹೋಗ್ತೀನಿ. KEA ನಡೆಸಿರ್ತಕ್ಕಂಥ BAO ಎಕ್ಸಾಮ್ ಇವತ್ತು ಒಂದು ಬೇಸ್ ಮಾರ್ಕ್, ಅದೇಂತ ಬೆಂಚ್ ಮಾರ್ಕ್ ಎಕ್ಸಾಮ್ ಆಗಿದೆ. ಯಾಕೆ ಬೆಂಚ್ ಮಾರ್ಕ್ ಅಂದರೆ ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿಬಿಟ್ಟಿದೆ BAO ಎಕ್ಸಾಮ್. ಲಕ್ಷಾಂತರ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದಾಗ ನಾವು ಹೇಗೆ ಫಿಲ್ಟರ್ ಮಾಡಬೇಕು ಅಂತ KEA ಥಿಂಕ್ ಮಾಡಿದಾಗ ಬಂದಿದ್ದೇ BAO ಡಿಫಿಕಲ್ಟ್ ಪ್ರಶ್ನೆ ಪತ್ರಿಕೆ. ಕ್ಲಾಸ್ ನಂಬರ್ 676 ಸಾಲ್ವ್ ಮಾಡಿದ್ವಿ. ಏನು ಕೇಳಿದ್ರಿ? ಗ್ರಾಮ ಆಡಳಿತಾಧಿಕಾರಿ 27/10/2024 ಪತ್ರಿಕೆ 1 BAO ಏನು ಪ್ರಶ್ನೆ ಇತ್ತು? 2024 ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಮಸರ್ ತಾಣವಾಗಿ ಹೊಸದಾಗಿ ಸೇರ್ಪಡೆ ಮಾಡಲಾಗಿರುವ ಕೆಳಕಂಡ ಸ್ಥಳಗಳನ್ನು ಪರಿಗಣಿಸಿರಿ. ಅಂದರೆ ಆ 2024 ಇಂಡಿಪೆಂಡೆನ್ಸ್ ಡೇ ಸಂದರ್ಭದಲ್ಲಿ ಒಂದಷ್ಟು ರಾಮಸರ್ ತಾಣಗಳನ್ನು ಘೋಷಣೆ ಮಾಡಿದ್ರು. ಅದರಲ್ಲಿ ಯಾವುವು ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ನಂಜರಾಯನ ಪಕ್ಷಿಧಾಮ, ಕಜವೇಲಿ ಪಕ್ಷಿಧಾಮ, ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್, ತವಾ ಜಲಾಶಯ. ಈ 4ರಲ್ಲಿ ಸರಿಯಾದ ಉತ್ತರ AB ಸರಿನಾ, ABC ಸರಿನಾ, ABD ಸರಿನಾ, ABCD ಸರಿನಾ ಅಂದರೆ ಸರಿಯಾದ ಉತ್ತರ ಅವತ್ತಿನ ಸಂದರ್ಭದಲ್ಲಿ ABD ಆಗಿತ್ತು. ಅಂದರೆ ಶರಾವತಿ ಕಾಂಡ್ಲಾ ಅಲ್ಲ, ನಂಜರಾಯನ ಪಕ್ಷಿಧಾಮ, ಕಜವೇಲಿ, ತವಾ ಜಲಾಶಯವಾಗಿದೆ. ಪ್ರಶ್ನೆ ಈ ಥರ ಬರುತ್ತೆ. ಇವತ್ತು ಕೇಳ್ಬೋದು, 2026ರಲ್ಲಿ
ಭಾರತದಲ್ಲಿ ರಾಮ್ಸರ್ ತಾಣವಾಗಿ ಘೋಷಣೆ ಆಗಿರ್ತಕ್ಕಂತಹ ತಾಣಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದೋ ಅಲ್ಲ ಅಂತ ಕೇಳ್ಬೋದು, ಅಥವಾ ಯಾವ್ಯಾವ ಅಂತ ಕೇಳ್ಬೋದು. ABCD ಕೊಟ್ಟು ಅದರಲ್ಲಿ 2026 ಘೋಷಣೆ ಆಗಿರೋ ಒಂದು 4 ಕೊಟ್ಟು, 1 ಅಥವಾ 2 2024 23 ಘೋಷಣೆ ಆಗಿರೋದು ಕೊಡಬಹುದು. ರೈಟ್, ನೆನ್ಪಿಟ್ಟಿರಿ. ಅದೇ ಥರ KS 2024 ಪ್ರಿಲಿಮ್ಸ್ ಪೇಪರ್ಗೆ ಹೋಗೋಣ. KPS ಇದು. ಅಲ್ಲಿ ಏನು ಕೇಳಿದ್ರು ಅಂದರೆ, India have added a few wetlands conservation sites recently in this regarding following Ramsar sites are correctly matched. ಇಲ್ಲಿ ಏನು ಕೊಟ್ಟಿದ್ದಾರೆ, ರಾಮ್ಸರ್ ತಾಣ ಅವುಗಳಿರ್ತಕ್ಕಂಥ ರಾಜ್ಯ, ರಾಮ್ಸರ್ ತಾಣ ಅವುಗಳಿರ್ತಕ್ಕಂಥ ರಾಜ್ಯ ಕೊಟ್ಟಿದ್ದಾರೆ. ಜೋಡಿಗಳನ್ನ ಕೊಟ್ಟಿದ್ದಾರೆ. ಎಷ್ಟು ಜೋಡಿ? ABCD 5 ಜೋಡಿ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಏನಂದ್ರೆ ಎಷ್ಟು ಜೋಡಿ ಸರಿಯಾಗಿದ್ದಾವೆ ಅಂತ ಕೇಳಿಬಿಟ್ಟಿದ್ದಾರೆ. ಲೋನಾರ್ ಲೇಕು ಮಹಾರಾಷ್ಟ್ರ ಹೌದಾ ಅಲ್ವಾ? ಗೊತ್ತಿಲ್ಲ ನನಗೆ, ನೀವು ಹೇಳ್ಬೇಕು. ಏನು ಸರ್ ನಮ್ಮನ್ನೇ ಹೇಳಿ ಅಂತ ಕೇಳ್ತಾ ಇದ್ದೀರಿ ನೀವು? ಹೌದು. ಚಿತ್ರಾಂಗುಡಿ ಬರ್ಡ್ ಸ್ಯಾಂಚುರಿ ಕರ್ನಾಟಕ ಹೌದಾ ಅಲ್ವಾ? ಗೊತ್ತಿಲ್ಲ ನನಗೆ, ನೀವು ಹೇಳ್ಬೇಕಂತ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಏನು ಮಾಡಿ ಅಂದರೆ, ಇದರಿಂದ ಏನು ತಿಳ್ಕೊಬೇಕಂದ್ರೆ, ಅಟ್ಲೀಸ್ಟ್ ಫೇಮಸ್ ಇರ್ತಕ್ಕಂಥ ರಾಮ್ಸರ್ ತಾಣಗಳು ಅವುಗಳ ರಾಜ್ಯ ಯಾವುದು, ಇತ್ತೀಚೆಗೆ ಘೋಷಣೆ ಆಗಿರ್ತಕ್ಕಂಥ ರಾಮ್ಸರ್ ತಾಣಗಳು ಅವುಗಳ ರಾಜ್ಯ ಯಾವುದು ಅಂತ ಆದರೂ ನೆನ್ಪಿಡಬೇಕು ಅನ್ನೋದು ಒಂದು ಗೊತ್ತಾಯ್ತು, ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಯಿತು. ರೈಟ್, ಆನ್ಸರ್ ಆಮೇಲೆ ನೋಡ್ಕೊಳ್ಳೋಣ, ಎಲ್ಲೂ ಹೋಗಲ್ಲ ಆನ್ಸರ್. ಲೋನಾರ್ ಲೇಕ್ ಮಹಾರಾಷ್ಟ್ರ ಸರಿ ಇದೆ. ಚಿತ್ರಾಂಗುಡಿ ಬರ್ಡ್ ಸ್ಯಾಂಚುರಿ ತಪ್ಪಾಗಿದೆ, ಯಾಕಂದ್ರೆ ಅದು ಕರ್ನಾಟಕದಲ್ಲಿಲ್ಲ. ಕರ್ನಾಟಕದಲ್ಲಿ ಇರೋದೇ 4 ರಾಮ್ಸರ್ ತಾಣ. ಚಿತ್ರಾಂಗುಡಿ ಬರ್ಡ್ ಸ್ಯಾಂಚುರಿ ಇರ್ತಕ್ಕಂಥದ್ದು ತಮಿಳುನಾಡು, ಹಾಗಾಗಿ ಬಿ ತಪ್ಪು. ಕಬರ್ತಾಲ್ ಜೌಗು ಪ್ರದೇಶ ಇರ್ತಕ್ಕಂಥದ್ದು ಉತ್ತರಾಖಂಡ ಅಲ್ಲ, ಆಕ್ಚುಲಿ ಬಿಹಾರ್, ಹಾಗಾಗಿ ಸಿ ತಪ್ಪು. ಅಷ್ಟಮುಡಿ ಇರೋದು ಕೇರಳ ಸರಿ ಇದೆ. ರುದ್ರಸಾಗರ ಇರೋದು ತ್ರಿಪುರಾ ಸರಿ ಇದೆ. ಹಾಗಾಗಿ ADE ಇಸ್ ರೈಟ್ ಆನ್ಸರ್. 2024 ಪ್ರಿಲಿಮ್ಸ್ ಪೇಪರ್ KS ಅಲ್ಲಿ ಕೇಳಿದರೆ. ಆದರೆ ಏನು ಮಾಡೋದು, ಎಕ್ಸಾಮ್ ಕ್ಯಾನ್ಸಲ್ ಆಗೋಯ್ತು. ಕ್ಯಾನ್ಸಲ್ ಆದಮೇಲೆ ಮತ್ತೆ ಎಕ್ಸಾಮ್ ಮಾಡಬೇಕಲ್ವಾ? ಎಕ್ಸಾಮ್ ಮಾಡಿದ್ರಲ್ವಾ, ಅದರಲ್ಲಿ ರಾಮ್ಸರ್ ತಾಣ ಮತ್ತೆ ಕೇಳ್ತಾರೆ ಯಾರಾದರೂ? ಹೋಗಿ ನೋಡಿ KS 2024 ಪ್ರಿಲಿಮ್ಸ್ ಪೇಪರ್ 2 ಎಕ್ಸಾಮ್ 29/12/2024 ಎಕ್ಸಾಮ್ ಆದಾಗಲೂ ಕೂಡ ರಾಮ್ಸರ್ ತಾಣ ಮತ್ತು ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟು, ರಾಮ್ಸರ್ ತಾಣಗಳು ರಾಜ್ಯಗಳು ಇಲ್ಲಿ ಜೋಡಿಗಳನ್ನು ಕೊಡಲಿಲ್ಲ, ಹೊಂದಿಸಿ ಬರೆಯಿರಿ ಕೊಟ್ಟರು. ಹೊಂದಿಸಿ ಬರೆಯಿರಿ ಕೊಟ್ಟರೆ ನಮಗೆ ಭಾಳ ಖುಷಿ, ಯಾಕಂದ್ರೆ 1-2 ಗೊತ್ತಿರ್ತೇವೆ ಅನ್ನೋದು. ಸರಿಯಾಗಿ ಓದಿದ್ರೆ 1-2 ಗೊತ್ತಿರ್ತೇವೆ. ಏನು ಕೊಟ್ಟಿದ್ದಾರೆ? ರುದ್ರಸಾಗರ ಇತ್ತಲ್ವಾ? ಅರೆ ಹಳೆ 2024 ಪ್ರಿಲಿಮ್ಸ್ ಪೇಪರ್ ಸಾಲ್ವ್ ಮಾಡ್ಕೊಂಬಿಟ್ಟಿದ್ರೆ ಕ್ಯಾನ್ಸಲ್ ಆಗಿರೋ ಎಕ್ಸಾಮ್ದು ಈ ಕಡೆದ ಆನ್ಸರ್ ಬಂದ್ಬಿಟ್ರೆ ಅದು ಎಕ್ಸಾಮ್ದು. ರುದ್ರಸಾಗರ ಯಾವುದಕ್ಕೆ ಸರಿ ಇದೆ? ರುದ್ರಸಾಗರ ತ್ರಿಪುರಾ ಅಂತ ಓದ್ಕೊಂಡಿದ್ರೆ A-2 ಏನು 2 ಆಪ್ಷನ್ನಲ್ಲಿದೆ. ಬಕೀರಾ ವನ್ಯಜೀವಿ ಧಾಮ, ಬಕೀರಾ ಉತ್ತರ ಪ್ರದೇಶ, ಸುಲ್ತಾನ್ಪುರ ಹರಿಯಾಣ, ಪಾಲಾ ವೆಟ್ಲ್ಯಾಂಡು ಮಿಜೋರಾಂ. ಬಿಡಿ ಸರ್, ನೀವು ಇಷ್ಟೆಲ್ಲ ಹೆಂಗೆ ನೆನ್ಪಿಡೋಕ್ಕಾಗುತ್ತೆ? ಮತ್ತು ಮಾರ್ಕ್ಸ್ ಬೇಕಂದ್ರೆ ನೆನ್ಪಿಡ್ಬೇಕು, ಹೇಗಾದ್ರೂ ಮಾಡಿ ನೆನ್ಪಿಡ್ಬೇಕು. ಹೋಗ್ಲಿ ಅದು ಬೇಡ ಸರ್, KAದು ಹೇಳ್ರಿ ಅಂದರೆ, KA 708 ಹುದ್ದೆಗಳ ಇತ್ತೀಚಿನ SDA ಎಕ್ಸಾಮಲ್ಲಿ ಕ್ಲಾಸ್ ನಂಬರ್ 1041 ಸಾಲ್ವ್ ಮಾಡಿದ್ವಿ, ಹೋಗಿ ನೋಡಿ. ಡಿಸೆಂಬರ್ 2025 KAದವ್ರು ಕೊಡೋದೇ ಹೀಗೆ. ಅವ್ರು ಏನು ಮಾಡಿಬಿಡ್ತಾರೆ, ಇಂಥ ಡೇಟ್ ಅಂತ ಕೊಡ್ತಾರೆ. ಯಾಕಂದ್ರೆ ಆಮೇಲೆ ಮಿಡ್ಲಲ್ಲಿ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿ ಎಕ್ಸಾಮ್ ಆಗೋದ್ರೊಳಗಡೆ ಬೇರೆ ಯಾವುದಾದ್ರೂ ಅನೌನ್ಸ್ ಆಗಿಬಿಟ್ರೆ ಅದಕ್ಕೋಸ್ಕರ ಡೇಟ್ ಕೊಟ್ಬಿಡ್ತಾರೆ ಅವರು. ಡಿಸೆಂಬರ್ 2025 ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವ ರಾಮ್ಸರ್ ತಾಣಗಳ ಒಟ್ಟು ಸಂಖ್ಯೆ ಎಷ್ಟಿದೆ ಅಂತ ಆ ಗ್ರೂಪ್ C SDA ನಾನಿಚ್ಕೆ GK ಪೇಪರಲ್ಲಿ ಕೇಳಿದ್ರು. ಭಾಳ ದೂರಲ್ಲಿ ಇದೇ 2026 ಇದೇ ಜನವರಿ 25 ನಡೆದಿತ್ತು KEA ಕ್ವಶನ್ ಪೇಪರ್. ಇವತ್ತು ನಡೀತಾ ಇರತಕ್ಕಂಥ ಅನೌನ್ಸ್ ಆಗುವ ಎಲ್ಲ ಎಕ್ಸಾಮ್ಗಳಲ್ಲಿ 90% KEAನೇ ನಡೆಸುತ್ತೆ. ಅವತ್ತಿನ ಕಾಲಕ್ಕೆ 96 ಇತ್ತು ಭಾರತದಲ್ಲಿ, ಇವತ್ತು 100 ಇದೆ. ಅವತ್ತಿನ ಕಾಲಕ್ಕೆ ಕರ್ನಾಟಕದಲ್ಲಿ 4 ಇತ್ತು, ಇವತ್ತು ಕೂಡ 4 ಇದೆ. ಇನ್ನು 2020 RSI ಪೇಪರಲ್ಲಿ ಕೇಳಿದ್ರು, ಮಹಾರಾಷ್ಟ್ರದಲ್ಲಿರುವ ಲೋನಾರ್ ಸರೋವರ, ಇಲ್ಲಿ ನೋಡಿ, ಇಲ್ಲಿತ್ತಲ್ವ ಲೋನಾರ್ ಸರೋವರ ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಯಾಕಿದು ಫೇಮಸ್ ಅಂದರೆ, ಇದೊಂದು ಮನುಷ್ಯ ಮಾಡಿದ ಸರೋವರ ಅಲ್ಲ. ಲೇಕ್ ಕ್ರಿಯೇಟೆಡ್ ಬೈ ಅನ್ ಆಸ್ಟೆರಾಯ್ಡ್ ಕೊಲೈಷನ್, ಕ್ಷುದ್ರ ಗ್ರಹ ಘರ್ಷಣೆಯಿಂದ ರಚಿಸಲ್ಪಟ್ಟ ಸರೋವರ ಲೋನಾರ್ ಸರೋವರ. ಅದನ್ನು ಒಂದು ರಾಮ್ಸರ್ ತಾಣವಾಗಿ ಘೋಷಣೆ ಮಾಡಿ. ಮತ್ತೊಂದು ಪ್ರಶ್ನೆ ಇದೆ 2024 ಪ್ರಿಲಿಮ್ಸ್ ಪೇಪರ್ 2 ಎಕ್ಸಾಮಲ್ಲಿ, ಪೇಪರ್ 2 ಕೂಡ, ಕಂಟನಾಲ್ ಉಷ್ಣವಲಯದ ಅತಿದೊಡ್ಡ ತೇವಭೂಮಿ
ಪ್ರಪಂಚದ ಅತಿ ಪುರಾತನವಾಗಿದೆ. ಇದು ದಕ್ಷಿಣ ಅಮೆರಿಕದ 3 ದೇಶಗಳಲ್ಲಿ ಹರಡಿಕೊಂಡಿದೆ. ಅವು ಯಾವುವು ಅಂತ ಕೇಳಿದ್ರು. ಕ್ಲಾಸ್ ನಂಬರ್ 709 ಅಲ್ಲಿ ಸಾಲ್ವ್ ಮಾಡಿದೆವು ಕೂಡ. ಪೆಂಟನಾಲ್ ಈಸ್ ಎ ಲಾರ್ಜೆಸ್ಟ್ ಟ್ರೋಪಿಕಲ್ ವೆಟ್ಲ್ಯಾಂಡ್ ಆಗುತ್ತೆ. ಒನ್ ಆಫ್ ದ ಮೋಸ್ಟ್ ಪ್ರಿಸ್ಟೈನ್ ಇನ್ ದ ವರ್ಲ್ಡ್. ಇಟ್ ಸ್ಪ್ರಾಲ್ಸ್ ಅಕ್ರಾಸ್ ದ 3 ಸೌತ್ ಅಮೆರಿಕನ್ ಕಂಟ್ರೀಸ್. ವಾಟ್ ಆರ್ ದೋಸ್? ದಕ್ಷಿಣ ಅಮೆರಿಕ ದೇಶಗಳಲ್ಲಿ ಹರಡಿರ್ತಕ್ಕಂಥ ಈ ಒಂದು ದೊಡ್ಡ ಪ್ರಪಂಚದ ಅತಿ ದೊಡ್ಡ ತೇವ ಭೂಮಿ ಅಂತ ಏನು ಕರಿತೀವಿ ಅದು ಪೆಂಟನಾಲ್ ಆಗುತ್ತೆ. ಆದರೆ ಅದು ಯಾವ ದೇಶಗಳಿಗೆ ಹರಡಿಕೊಂಡಿದೆ ಅಂದರೆ ಬೊಲಿವಿಯಾ, ಬ್ರಾಜಿಲ್, ಪರಗ್ವೆ. ಬೊಲಿವಿಯಾ, ಬ್ರಾಜಿಲ್, ಪರಗ್ವೆ. ಇದು ಬೊಲಿವಿಯಾ, ಇದು ಪರಗ್ವೆ, ಇದು ಬ್ರಾಜಿಲ್, ಸೌತ್ ಅಮೆರಿಕನ್ ಕಂಟ್ರೀಸ್. ಹೀಗೆ ಪೆಂಟನಾಲ್ ವೆಟ್ಲ್ಯಾಂಡ್ ಪ್ರಪಂಚದ ಅತಿ ದೊಡ್ಡ ವೆಟ್ಲ್ಯಾಂಡ್ ಆಗುತ್ತೆ. ಹಾಗಂತ ಅತಿ ದೊಡ್ಡ ವೆಟ್ಲ್ಯಾಂಡ್ ಹೌದು, ಆದರೆ ಅತಿ ದೊಡ್ಡ ರಾಮ್ಸರ್ ತಾಣ ಅಲ್ಲ. ಅದೇನು ಸರ್, ಅತಿ ದೊಡ್ಡ ವೆಟ್ಲ್ಯಾಂಡ್ ಆದಮೇಲೆ ಅತಿ ದೊಡ್ಡ ರಾಮ್ಸರ್ ತಾಣ ಆಗಿರಲೇಬೇಕಲ್ವಾ? ಅಂದರೆ ಇಲ್ಲೇನಾಗಿದೆ, ಈ ಪೆಂಟನಾಲ್ ವೆಟ್ಲ್ಯಾಂಡನ್ನು ಬೊಲಿವಿಯಾದವರು ತಮ್ಮ ಭಾಗವನ್ನು ಘೋಷಣೆ ಮಾಡಿದ್ದಾರೆ ರಾಮ್ಸರ್ ಸೈಟ್ ಎಂದು. ಬ್ರಾಜಿಲ್ ಅವರು ತಮ್ಮದೇ ಭಾಗವನ್ನು ಸಪ್ರೇಟ್ ಆಗಿ ಘೋಷಣೆ ಮಾಡಿದ್ದಾರೆ ರಾಮ್ಸರ್ ಸೈಟ್ ಎಂದು. ಹಾಗಾಗಿ ಏರಿಯಾ ಡಿವೈಡ್ ಆಗಿ ಅತಿ ದೊಡ್ಡ ವೆಟ್ಲ್ಯಾಂಡ್ ಆಗಿದ್ರೂ ಕೂಡ ರಾಮ್ಸರ್ ತಾಣ ಘೋಷಣೆ ಮಾಡಬೇಕಾದ್ರೆ ಡಿವೈಡ್ ಆಯಿತು. ಅರ್ಥ ಮಾಡ್ಕೊಳ್ರಿ. ಹಾಗಾಗಿ ಅತಿ ದೊಡ್ಡ ವೆಟ್ಲ್ಯಾಂಡ್ ಬೇರೆನೇ ಇದೆ, ಮುಂದೆ ಹೇಳ್ತೀನಿ ನಾನು. ಪೆಂಟನಾಲ್ ವೆಟ್ಲ್ಯಾಂಡು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟು ಕೂಡ ಹೌದು. ಬ್ರಾಜಿಲ್, ಬೊಲಿವಿಯಾ, ಪರಗ್ವೆಯಲ್ಲಿ ಬರುತ್ತೆ. ಮತ್ತು ಒಂದು ರಾಮ್ಸರ್ ತಾಣವೂ ಕೂಡ ಹೌದು. ಆ್ಯಕ್ಚುಲಿ 2 ರಾಮ್ಸರ್ ತಾಣ, ಒಂದು ಪೆಂಟನಾಲ್ ಮೊಟೋಗ್ರಾಸೆನ್ಸ್ ಅಂತೆ, ಇನ್ನೊಂದು ಎಲ್ ಪೆಂಟನಾಲ್ ಬೊಲಿವಿಯಾನ್ ಅಂತೆ. ಬೊಲಿವಿಯಾದೊಂದು, ಬ್ರಾಜಿಲ್ ಒಂದು ಘೋಷಣೆ ಮಾಡಿದ್ದಾರೆ. ಇಷ್ಟು. ನಂತರ KA BMTC ಕಂಡಕ್ಟರಲ್ಲಿ 39 ಕರೆಂಟ್ ಅಫೇರ್ಸ್ ಪ್ರಶ್ನೆ ಇತ್ತು. ಕ್ಲಾಸ್ ನಂಬರ್ 582 ಅಲ್ಲಿ ಸಾಲ್ವ್ ಮಾಡಿದ್ವಿ. ಅದರಲ್ಲಿ ಏನು ಕೇಳಿದ್ರು, ಈ ಕೆಳಗಿನವುಗಳಲ್ಲಿ ರಾಮ್ಸರ್ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೇರವಾಗಿ ಕೇಳಿದ್ರು. ಜೌಗು ಪ್ರದೇಶಗಳ ಸಂರಕ್ಷಣೆಗೆ, ಕನ್ಸರ್ವೇಷನ್ ಆಫ್ ವೆಟ್ಲ್ಯಾಂಡ್ಸ್ಗೆ. RSI PSI ಎಕ್ಸಾಮಲ್ಲಿ ಕೆಳಗಿನವುಗಳಲ್ಲಿ ಯಾವುದನ್ನು ರಾಮ್ಸರ್ ತಾಣ ಎಂದು ಘೋಷಿಸಲಾಗಿದೆ? ನಮ್ಮ ಕರ್ನಾಟಕದ ರಂಗನತಿಟ್ಟು ಒಂದು ರಾಮ್ಸರ್ ತಾಣ. ನಾಗರಿಹೊಳೆ, ಬಂಡೀಪುರಗಳು ಟೈಗರ್ ರಿಸರ್ವ್ಸ್ ನ್ಯಾಷನಲ್ ಪಾರ್ಕ್ ಆದರೆ ಹಾರ್ನ್ಬಿಲ್ ಕನ್ಸರ್ವೇಷನ್ ರಿಸರ್ವ್ ಒಂದು ಸಂರಕ್ಷಣಾ ಮೀಸಲು ಪ್ರದೇಶವಾಗಿದೆ. ಈಗ ಏನು ಸರ್ ಇಷ್ಟೆಲ್ಲ ಹೇಳ್ಬಿಟ್ರೆ ರಾಮ್ಸರ್ 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 ಅಂತ, ಏನಿದೆ ರಾಮ್ಸರ್? ಯಾಕಂದರೆ ಫಸ್ಟ್ ಟೈಮು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದಾಗ ಆಗ ಅನಿಸ್ತಾ ಇರುತ್ತೆ, ಏನಿಲ್ಲ, ಈಗ ಸಪೋಸ್ ನೀರು ಒಂದು ಕಡೆ ನಿಂತಿರುತ್ತೆ. ನೀರು ಒಂದು ಕಡೆ ವರ್ಷ ಪೂರ್ತಿ ಆದರೂ ನಿಲ್ಬೋದು ಅಥವಾ ವರ್ಷದ ಕೆಲವು ದಿನಗಳಾದರೂ ನಿಲ್ಬೋದು. ಆ ನೀರಿನಲ್ಲಿ ಅಥವಾ ಆ ನೀರಿನ ಸೆಲೆಯ ಸುತ್ತಮುತ್ತಲು ಸಾಕಷ್ಟು ಜೀವ ಪ್ರಭೇದ, ಸಸ್ಯ ಪ್ರಭೇದಗಳಿಗೆ ನೆಲೆಯಾಗಿರುತ್ತೆ. ಸಾಕಷ್ಟು ಬಯೋಡೈವರ್ಸಿಟಿ ಇರುತ್ತೆ. ಜೀವಿಗಳ ಆಕ್ಟಿವಿಟಿ, ಚಟುವಟಿಕೆಗಳು ಕೂಡ ಅಲ್ಲಿ ನಡೀತಾ ಇರ್ತವೆ. ಅವುಗಳನ್ನು ಕೂಡ ಸಂರಕ್ಷಣೆ ಮಾಡಬೇಕಲ್ವಾ? ನಾವು ಕೇವಲ ನ್ಯಾಷನಲ್ ಪಾರ್ಕು ಅಥವಾ ಟೈಗರ್ ರಿಸರ್ವು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಘೋಷಣೆ ಮಾಡ್ತಾ ಹೋದರೆ ಈ ವೆಟ್ಲ್ಯಾಂಡ್ಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದ್ದಾವೆ. ಹಾಗಾಗಿ ಇವುಗಳನ್ನು ಕೂಡ ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ 1971 ಫೆಬ್ರವರಿಯಲ್ಲಿ ಒಂದು ಸಮಾವೇಶವನ್ನು ನಡೆಸ್ತಾರೆ. ಎಲ್ಲರೂ ಸೇರ್ತಾರೆ ಅಲ್ಲಿ, ದೊಡ್ಡ ದೊಡ್ಡ ಬುದ್ಧಿವಂತರು, ಬುದ್ಧಿಜೀವಿಗಳು. ಎಲ್ಲಿ ಅಂದರೆ ಇರಾನ್ ದೇಶದ ಒಂದು ನಗರವಾಗಿರ್ತಕ್ಕಂಥ ರಾಮ್ಸಾರ್ನಲ್ಲಿ ಫೆಬ್ರವರಿ 2, 1971 ಒಂದು ಸಮ್ಮೇಳನ, ಒಂದು ಕನ್ವೆನ್ಷನ್ ನಡೆಯುತ್ತೆ. ಆ ಕನ್ವೆನ್ಷನನ್ನೇ ನಾವು ರಾಮ್ಸಾರ್ ಸಮಾವೇಶ ಅಥವಾ ರಾಮ್ಸಾರ್ ಕನ್ವೆನ್ಷನ್ ಅಂತ ಕರಿತೀವಿ. ಇದು ವಿಶ್ವದ ಜೌಗು ಪ್ರದೇಶಗಳು, ವೆಟ್ಲ್ಯಾಂಡ್ಗಳ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆಗಾಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಹಾಗಾದರೆ ಫಸ್ಟ್ ಆಫ್ ಆಲ್ ವೆಟ್ಲ್ಯಾಂಡ್ ಅಂದ್ರೇನು, ಜೌಗು ಪ್ರದೇಶ ಅಂದ್ರೇನು ಅಂದರೆ ನೀರು ಭೂಪ್ರದೇಶವನ್ನು ಆವರಿಸಿರುವ ಅಥವಾ ಆ ನೀರು ವರ್ಷ ಪೂರ್ತಿ ಅಥವಾ ವರ್ಷದ ಕೆಲವು ದಿನಗಳು ಭೂಮಿಯ ಮೇಲ್ಮೈಯಲ್ಲಿ ಅಥವಾ ಅದರ ಸಮೀಪ ಇರುವ ಪ್ರದೇಶಗಳನ್ನು ನಾವು ಜೌಗು ಪ್ರದೇಶಗಳಂತ ಕರಿತೀವಿ. ಇವುಗಳನ್ನು ಸಂರಕ್ಷಣೆ ಮಾಡಲು 1971 ಫೆಬ್ರವರಿ 2 ಇರಾನ್ ದೇಶದ ಒಂದು ನಗರ ರಾಮ್ಸರ್ನಲ್ಲಿ ಒಪ್ಪಂದ ಆಗುತ್ತೆ. ಅದನ್ನೇ ರಾಮ್ಸರ್ ಕನ್ವೆನ್ಷನ್ ಅಂತ ಕರಿತೀವಿ. ಇದೊಂದು ನಾನ್ ಗವರ್ನಮೆಂಟಲ್ ಒಪ್ಪಂದವಾಗಿದ್ದು ಅಕ್ಟೋಬರ್, ಇದು ಎಷ್ಟಿದ್ದಾವೆ ಅಂತ ನಾನು ಮುಂದೆ ಹೇಳ್ತೀನಿ. ಫೆಬ್ರವರಿ 2 ಈ ಒಂದು ಒಪ್ಪಂದ ಆಗಿರೋದ್ರಿಂದ ವಿಶ್ವ ಜೌಗು ದಿನ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಪ್ರತಿ ವರ್ಷ ನಾವು ಫೆಬ್ರವರಿ 2 ಆಚರಣೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ 2025 ಡೇಸ್ ಆ್ಯಂಡ್ ಥೀಮ್ಸಲ್ಲಿ ಮಾತಾಡಿದ್ವಿ ನಾವು. ಫೆಬ್ರವರಿ 2 ವಿಶ್ವ ಜೌಗು ದಿನ ಅಥವಾ ವಿಶ್ವ ದೇವಭೂಮಿ ದಿನ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ. ಥೀಮ್ ಏನಾಗಿತ್ತು? ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್.
ಹಾಗಾದರೆ 2026ರ ಡೇಸ್ ಆ್ಯಂಡ್ ಥೀಮ್ಸಲ್ಲೂ ಕೂಡ ಮಾತಾಡಿದ್ವಿ. ಫೆಬ್ರವರಿ 2 ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ 2026ರ ಥೀಮು ವೆಟ್ಲ್ಯಾಂಡ್ಸ್ ಆ್ಯಂಡ್ ಟ್ರೆಡಿಷನಲ್ ನಾಲೆಜ್ ಸೆಲೆಬ್ರೇಟಿಂಗ್ ಕಲ್ಚರಲ್ ಹೆರಿಟೇಜ್. ಡೇಸ್ ಆ್ಯಂಡ್ ಥೀಮ್ಸಲ್ಲಿ ನೋಡಿರ್ತೀರ. ಇವತ್ತಿನ ಪ್ರಕಾರ ಇವತ್ತಿನ ಡೇಟಾ ಇವತ್ತು ಕಾಪಿ ಮಾಡಿ ಹಾಕೊಂಡಿದ್ದು ರಾಮ್ಸರ್ ಕನ್ವೆನ್ಷನ್ ಅಫಿಷಿಯಲ್ ವೆಬ್ಸೈಟಿಂದ 172 ದೇಶಗಳು ರಾಮ್ಸರ್ ಕನ್ವೆನ್ಷನ್ಗೆ ಪಾರ್ಟೀಸ್ ಆಗಿದ್ದಾವೆ, ಸಹಿ ಹಾಕಿದ್ದಾವೆ. ಅವು ಎಲ್ಲವೂ ಸೇರಿ ಒಟ್ಟು 2529 ವೆಟ್ಲ್ಯಾಂಡ್ಗಳನ್ನು ಇವತ್ತು ಘೋಷಣೆ ಮಾಡಿದ್ದಾರೆ. 2520 ಇವತ್ತು ಅಂದ್ರೇನು 9/6/2026ರ ಡೇಟಾ ಪ್ರಕಾರ. ಮತ್ತು ಭಾರತದಲ್ಲಿ 100 ರಾಮ್ಸರ್ ತಾಣಗಳಾದವು. 1982ರಲ್ಲಿ ಒಂದು ಚಿಲಿಕಾ ಲೇಕ್ ಒಡಿಸ್ಸಾ, ಎರಡನೇದು ಕೆಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ, ಇವೆರಡುಗಳನ್ನು ರಾಮ್ಸರ್ ತಾಣಗಳಾಗಿ ಘೋಷಣೆ ಮಾಡೋದ್ರೊಂದಿಗೆ ರಾಮ್ಸರ್ ಕನ್ವೆನ್ಷನ್ಗೆ ಸಹಿ ಹಾಕುತ್ತೆ ಭಾರತ. ಅಲ್ಲಿಂದ ಇಲ್ಲಿಗೆ ಹಿಡ್ಕೊಂಡ್ರೆ ಒಟ್ಟು 100 ರಾಮ್ಸರ್ ತಾಣಗಳು ಘೋಷಣೆ ಆಗಿದ್ದಾವೆ. 13,87,612 ಹೆಕ್ಟೇರ್ ಪ್ರದೇಶ ಇವತ್ತು ರಾಮ್ಸರ್ ತಾಣಗಳ ಅಡಿಯಲ್ಲಿ ಇವತ್ತು ಭಾರತದಿಂದ ಇದೆ. ಹಾಗಾದರೆ ಆ 100 ರಾಮ್ಸರ್ ತಾಣಗಳ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಕೊಲ್ಲೇರು ಲೇಕ್ ಆಂಧ್ರ ಪ್ರದೇಶ, ದೀಪೋರ್ ಬೀಲ್ ಆಸಾಂ, ನಲಸರೋವರ ಬರ್ಡ್ ಸ್ಯಾಂಚುರಿ ಗುಜರಾತ್, ರೇಣುಕಾ ಲೇಕ್ ಹಿಮಾಚಲ ಪ್ರದೇಶ, ಪಾಂಗ್ಡಾಮ್ ಲೇಕ್ ಹಿಮಾಚಲ ಪ್ರದೇಶ, ಚಂದ್ರತಾಲ್ ಹಿಮಾಚಲ ಪ್ರದೇಶ, ಒಕೇರಾ ವೆಟ್ಲ್ಯಾಂಡ್ ಜಮ್ಮು ಕಾಶ್ಮೀರ, ಸುರಿನ್ಸಾರ್ ಮಾನ್ಸಾರ್ ಲೇಕ್ ಜಮ್ಮು ಕಾಶ್ಮೀರ, ಊಲರ್ ಲೇಕ್ ಜಮ್ಮು ಕಾಶ್ಮೀರ. ವೆರಿ ವೆರಿ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳ್ತಾರೆ. ಇದರ ವಿಶೇಷತೆಯನ್ನು ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಸಸ್ತಂಕೊಟ್ಟ ಕೇರಳ, ವೆಂಬನಾದ್ ಕೋಲ್ ವೆಟ್ಲ್ಯಾಂಡ್ ಕೇರಳ, ಅಗೇನ್ ವೆರಿ ಇಂಪಾರ್ಟೆಂಟ್. ಕೇರಳದ 3 ಕೂಡ ಇಂಪಾರ್ಟೆಂಟ್, 3 ಇದಾವೆ. ಅಷ್ಟಮುಡಿ, ವೆಂಬನಾದ್ ಕೋಲ್, ಸಸ್ತಂಕೊಟ್ಟ, ಈ 3 ಕೂಡ ಕೇರಳದಲ್ಲಿರ್ತಕ್ಕಂಥ ರಾಮ್ಸರ್ ತಾಣ. ಸುಮೋರಿರಿ, ಸುಮೋರಿರಿ ಎಲ್ಲಿದೆ ಅಂತ ಕೇಳಿದರೆ, ಸುಮೋರಿರಿ ಲಡಾಖ್ ರಾಜ್ಯದಲ್ಲಿರ್ತಕ್ಕಂಥ 2 ರಾಮ್ಸರ್ ತಾಣಗಳಿದ್ದಾವೆ. ಸುಮೋರಿರಿ, ಇನ್ನೊಂದು ಸೋಕರ್ ಅಂತ ಮುಂದೆ ಬರುತ್ತೆ. ಮಧ್ಯಪ್ರದೇಶದಲ್ಲಿರುವ ಭೋಜ್ ವೆಟ್ಲ್ಯಾಂಡ್, ನಂದೂರು ಮದಮೇಶ್ವರ್ ಮಹಾರಾಷ್ಟ್ರ, ಲೋಕತಕ್ ಲೇಕ್ ಮಣಿಪುರ. ವೆರಿ ವೆರಿ ಇಂಪಾರ್ಟೆಂಟ್, ಲೋಕತಕ್ ಲೇಕ್ ವೆರಿ ಇಂಪಾರ್ಟೆಂಟು. ಯಾಕಂದರೆ ಭಾರತದಿಂದ ಮಾಂಟ್ರಿಯಾಕ್ಸ್ ರೆಕಾರ್ಡ್ಗೆ ಸೇರ್ಪಡೆ ಆಗಿರ್ತಕ್ಕಂಥ 2 ರಾಮ್ಸರ್ ತಾಣ ಇದ್ದಾವೆ. ಒಂದು ಲೋಕತಕ್ಕು, ಇನ್ನೊಂದು ಕೆಲಾಡಿಯೋ ನ್ಯಾಷನಲ್ ಪಾರ್ಕ್. ಯಾಕಂತ ಮುಂದೆ ಹೇಳ್ತೇನೆ. ಮುಂದುವರಿಯುತ್ತಾ ಚಿಲಿಕಾ ಲೇಕ್ ಒಡಿಸ್ಸಾದು, ಅಗೇನ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಭಾರತ ನಾನು ಕೂಡ ರಾಮ್ಸರ್ ಕನ್ವೆನ್ಷನ್ಗೆ ಸಹಿ ಆಗ್ತೀನಿ ಅಂತ ಹೋದಾಗ 1981-82ರಲ್ಲಿ ಫಸ್ಟ್ 2 ತಾಣಗಳನ್ನು ಘೋಷಣೆ ಮಾಡುತ್ತೆ. ಅದೇ ಚಿಲಿಕಾ ಲೇಕು, ಮತ್ತೊಂದು ಕೆಲಾಡಿಯೋ ನ್ಯಾಷನಲ್ ಪಾರ್ಕ್. ಹಾಗಾಗಿ ನೆನ್ಪಿಡಬೇಕು. ಬಿತರ್ಕರ್ಣಿಕಾ ಮ್ಯಾಂಗ್ರೋವ್ಸ್ ಒಡಿಸ್ಸಾ, ಹಾಗೆ ಕೇಶವಪುರ್ ಮಿಯಾನಿ ಕಮ್ಯುನಿಟಿ ರಿಸರ್ವ್ ಪಂಜಾಬ್, ನಂಗಲ್ ವೈಲ್ಡ್ ಲೈಫ್ ಸ್ಯಾಂಚುರಿ ಪಂಜಾಬ್, ಕಂಜ್ಲಿ ವೆಟ್ಲ್ಯಾಂಡ್ ಪಂಜಾಬ್, ರೋಪಾರ್ ಹರಿಕೆ ಬಿಯಾಸ್ ಕನ್ಸರ್ವೇಷನ್ ರಿಸರ್ವ್, ಇವೆಲ್ಲವೂ ಪಂಜಾಬಿಗೆ ಸೇರಿದವು. ನಂತರ ಸಾಂಬಾರ್ ಲೇಕ್ ಬರುತ್ತೆ, ವೆರಿ ಇಂಪಾರ್ಟೆಂಟ್, ರಾಜಸ್ಥಾನದ್ದು. ಯಾಕಂದರೆ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಉಪ್ಪು ನೀರಿನ ಸರೋವರ ಒಳನಾಡಿನಲ್ಲಿ ಕಂಡು ಬರತಕ್ಕಂಥದ್ದು ಸಾಂಬಾರ್ ಲೇಕ್ ಆಗುತ್ತೆ. ಇನ್ನು ಕೆಲಾಡಿಯೋ ನ್ಯಾಷನಲ್ ಪಾರ್ಕ್ ಅಗೇನ್ ರಾಜಸ್ಥಾನ್, ವೆರಿ ಇಂಪಾರ್ಟೆಂಟ್. ಯಾಕಂದರೆ 1981-82ರಲ್ಲಿ ಭಾರತ ಸಹಿ ಹಾಕಿದಾಗ ರಾಮ್ಸರ್ ಕನ್ವೆನ್ಷನ್ಗೆ ಘೋಷಣೆ ಮಾಡಿರ್ತಕ್ಕಂಥ ಮತ್ತೊಂದು ಚಿಲಿಕಾ ಲೇಕ್ ಬಿಟ್ಟರೆ ಕೆಲಾಡಿಯೋ ನ್ಯಾಷನಲ್. ಪಾಯಿಂಟ್ ಕ್ಯಾಲಿಮರ್ ವೈಲ್ಡ್ ಲೈಫ್ ಆ್ಯಂಡ್ ಬರ್ಡ್ ಸ್ಯಾಂಚುರಿ ತಮಿಳುನಾಡು, ರುದ್ರಸಾಗರ ಲೇಕ್ ತ್ರಿಪುರ, ಪಾರ್ವತಿ ಆರ್ಗಾ ಬರ್ಡ್ ಸ್ಯಾಂಚುರಿ ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಇಲ್ಲಿಂದ ಸ್ಟಾರ್ಟ್ ಆಗ್ತಾವೆ ನೋಡಿ. ಪಾರ್ವತಿ ಆರ್ಗಾ, ಸಮನ್ ಬರ್ಡ್ ಸ್ಯಾಂಚುರಿ, ಸಮಸ್ಪುರ್, ಸಂಧಿ ಬರ್ಡ್ ಸ್ಯಾಂಚುರಿ, ನವಾಬ್ಗಂಜ್ ಬರ್ಡ್ ಸ್ಯಾಂಚುರಿ, ಸರ್ಸೈ ನವಾರ್ಚೀಲ್, ಅಪ್ಪರ್ ಗಂಗಾ ರಿವರ್, ಇವೆಲ್ಲವೂ ಕೂಡ ಉತ್ತರ ಪ್ರದೇಶದವೇ. ನಂತರ ವೆಸ್ಟ್ ಬೆಂಗಾಲ್ ಸ್ಟಾರ್ಟ್ ಆಗುತ್ತೆ. ಸುಂದರ್ಬನ್ ವೆಟ್ಲ್ಯಾಂಡ್, ಮೋಸ್ಟ್ಲಿ ಬಿಗ್ಗೆಸ್ಟ್ ವೆಟ್ಲ್ಯಾಂಡ್ ಆಫ್ ಇಂಡಿಯಾ ಆಗುತ್ತೆ ಒಂದು ಸುಂದರ್ಬನ್. ಮತ್ತು ಸುಂದರ್ಬನ್ ಏನು ವಿಶೇಷ ಅಂದರೆ, ಇದು ಒಂದು ರಾಮ್ಸರ್ ತಾಣವೂ ಹೌದು, ಇದು ಒಂದು ಟೈಗರ್ ರಿಸರ್ವ್ ಹೌದು, ಇದೊಂದು ನ್ಯಾಷನಲ್ ಪಾರ್ಕ್ ಹೌದು, ಇದೊಂದು ಬಯೋಸ್ಫಿಯರ್ ರಿಸರ್ವ್ ಹೌದು, ಇದೊಂದು, ಹೀಗೆ ಹಲವಾರು ವಿಶೇಷತೆಗಳಿದೆ ಸುಂದರ್ಬನ್. ಈಸ್ಟ್ ಕೋಲ್ಕತ್ತಾ ವೆಟ್ಲ್ಯಾಂಡ್ ವೆಸ್ಟ್ ಬೆಂಗಾಲ್, ಕಬರ್ತಾಲ್ ವೆಟ್ಲ್ಯಾಂಡ್ ಬಿಹಾರ. ಕೇಳಿದ್ರಲ್ವ ಎಕ್ಸಾಮಲ್ಲಿ, ಕಬರ್ತಾಲ್ ಎಲ್ಲಿದೆ ಅಂತ ಕೇಳಿದ್ರು, ಬಿಹಾರ. ಆಸನ್ ಕನ್ಸರ್ವೇಷನ್ ರಿಸರ್ವ್ ಉತ್ತರಾಖಂಡ್, ಸೂರ್ ಸರೋವರ್ ಉತ್ತರ ಪ್ರದೇಶ್, ಲೋನಾರ್ ಲೇಕ್ ಪದೇ ಎಕ್ಸಾಮಲ್ಲಿ 2 ಎಕ್ಸಾಮಲ್ಲಿ ಬಂದಿತ್ತು ನೋಡಿ, ಲೋನಾರ್ ಲೇಕ್ ಮಹಾರಾಷ್ಟ್ರ. ಇದೊಂದು ಮಾನವ ನಿರ್ಮಿತ ಸರೋವರ ಅಲ್ಲ, ಕ್ಷುದ್ರ ಗ್ರಹ ಘರ್ಷಣೆಯಿಂದ ಉಂಟಾಗಿರ್ತಕ್ಕಂಥದ್ದು.
ಲಡಾಖ್ನ ಮತ್ತೊಂದು ರಾಮ್ಸರ್ ತಾಣ ಬರ್ತಾ ಇದೆ ನೋಡಿ, ಸೋಕರ್ ವೆಟ್ಲ್ಯಾಂಡ್. ಅದಾದಮೇಲೆ ವಾಧ್ವಾನ ಮತ್ತು ತೋಲ್ ಸರೋವರ ಗುಜರಾತಿನವಾದರೆ, ಬಿಂದಾವಾಸ್ ವನ್ಯಜೀವಿ ಅಭಯಾರಣ್ಯ ಮತ್ತು ಸುಲ್ತಾನ್ಪುರ ರಾಷ್ಟ್ರೀಯ ಉದ್ಯಾನವನ ಹರಿಯಾಣದಲ್ಲಿ ಬರುವ ರಾಮ್ಸರ್ ತಾಣ. ಹಾಗೆ ಮುಂದೆ ಹೋಗಿದ್ರೆ ಹೈದರ್ಪುರ್ ಜೌಗು ಪ್ರದೇಶ ಉತ್ತರ ಪ್ರದೇಶ, ಕಿಜಾಡಿಯಾ ಗುಜರಾತ್, ಬಕೀರಾ ವನ್ಯಜೀವಿ ಧಾಮ ಉತ್ತರ ಪ್ರದೇಶ. ಬಕೀರಾ ಅಂತ ಕೇಳಿದ್ರು. ಕಾರಿಕಿಲಿ ಬರ್ಡ್ ಸ್ಯಾಂಚುರಿ ತಮಿಳುನಾಡು. ಇಲ್ಲಿಂದ ತಮಿಳುನಾಡು ಸ್ಟಾರ್ಟ್ ಆಗ್ತದೆ. ಕಾರಿಕಿಲಿ ತಮಿಳುನಾಡು, ಪಲ್ಲಿಕರಣೈ ಮಾರ್ಷ್ ರಿಸರ್ವ್ ಫಾರೆಸ್ಟ್ ತಮಿಳುನಾಡು, ಪಿಚ್ಚಾವರಂ ಮ್ಯಾಂಗ್ರೋವ್ ತಮಿಳುನಾಡು, ಸಕ್ಯಾಸಾಗರ್ ಮಧ್ಯಪ್ರದೇಶ್, ಪಾಲಾ ವೆಟ್ಲ್ಯಾಂಡ್ ಮಿಜೋರಾಂ. ಪಾಲಾ ಕೇಳಿದ್ರಲ್ವ ಎಕ್ಸಾಮಲ್ಲಿ, ಪಾಲಾ ವೆಟ್ಲ್ಯಾಂಡ್ ಮಿಜೋರಾಂ. ನಂತರ ಕೂಂತಂಕೂಲಂ ಬರ್ಡ್ ಸ್ಯಾಂಚುರಿ ತಮಿಳುನಾಡು, ಸತ್ಕೋಸಿಯಾ ಗಾರ್ಜ್ ಒಡಿಸ್ಸಾ, ನಂದಾ ಲೇಕ್ ಗೋವಾ, ಗಲ್ಫ್ ಆಫ್ ಮನ್ನಾರ್ ಮೆರೈನ್ ಬಯೋಸ್ಫಿಯರ್ ರಿಸರ್ವ್ ತಮಿಳುನಾಡು. 58 ಅದು. 59ನೇದು ನಮ್ಮ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಕರ್ನಾಟಕ 2022ರಲ್ಲಿ ಘೋಷಣೆ ಆಗೋದ್ರೊಂದಿಗೆ ಕರ್ನಾಟಕವು ಕೂಡ ಈ ಒಂದು ಪಟ್ಟಿಗೆ ಸೇರ್ಪಡೆಗೊಂಡು ರಂಗನತಿಟ್ಟು ಫಸ್ಟ್ ರಾಮ್ಸರ್ ಸೈಟ್ ಆಫ್ ಕರ್ನಾಟಕ. ನಂತರ ವೆಂಬಣ್ಣೂರು ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್ ತಮಿಳುನಾಡು, ವೆಲ್ಲೋಡೆ ಬರ್ಡ್ ಸ್ಯಾಂಚುರಿ ತಮಿಳುನಾಡು, ಸಿರ್ಪುರ್ ವೆಟ್ಲ್ಯಾಂಡ್ ಮಧ್ಯಪ್ರದೇಶ, ವೇದಾಂತಗಲ್ ಬರ್ಡ್ ಸ್ಯಾಂಚುರಿ ತಮಿಳುನಾಡು, ಉದಯ ಮಾರ್ತಾಂಡಪುರಂ ಬರ್ಡ್ ಸ್ಯಾಂಚುರಿ ತಮಿಳುನಾಡು, ತಂಪಾರಾ ಲೇಕ್ ಒಡಿಸ್ಸಾ, ಹೀರಾಕುಡ್ ರಿಸರ್ವಾಯರ್ ಒಡಿಸ್ಸಾ, ಅನ್ಸೂಪಾ ಲೇಕ್ ಒಡಿಸ್ಸಾ, ಯಶವಂತ ಸಾಗರ್ ಮಧ್ಯಪ್ರದೇಶ, ಚಿತ್ರಾಂಗುಡಿ ಬರ್ಡ್ ಸ್ಯಾಂಚುರಿ ಎಕ್ಸಾಮಲ್ಲಿ ಕೇಳಿದ್ರಲ್ವ, ತಮಿಳುನಾಡಲ್ಲಿದೆ ಚಿತ್ರಾಂಗುಡಿ. ಸುಚಿಂದ್ರಂ ತೇರೂರು ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್ ತಮಿಳುನಾಡು, ವದುವೂರು ಬರ್ಡ್ ಸ್ಯಾಂಚುರಿ ತಮಿಳುನಾಡು, ಕಂಜೀರಾಂಕುಲಂ ಬರ್ಡ್ ಸ್ಯಾಂಚುರಿ ತಮಿಳುನಾಡು, ತಾಣೆ ಕ್ರೀಕ್ ವೆರಿ ಇಂಪಾರ್ಟೆಂಟ್, ತಾಣೆ ಕ್ರೀಕ್ ಮಹಾರಾಷ್ಟ್ರ, ಹೈಗಮ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ರಿಸರ್ವ್ ಜಮ್ಮು ಕಾಶ್ಮೀರ, ಶಾಲುಬಾಗ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ರಿಸರ್ವ್ ಜಮ್ಮು ಕಾಶ್ಮೀರ. ನಂತರ 3 ಕರ್ನಾಟಕದ ಬರ್ತವೆ. ಒಂದು ಅಂಕ ಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಅಗ್ರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಬರುತ್ತೆ ಅಂಕ ಸಮುದ್ರ ಬರ್ಡ್ ಸ್ಯಾಂಚುರಿ. ಅಗುನಾಶಿನಿ ಈಸ್ಟೆರಿ ಕರ್ನಾಟಕದಲ್ಲಿ ಅಗೇನ್. ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ಗದಗ ಜಿಲ್ಲೆಯ ಮಾಗಡಿ ಹತ್ರ ಬರುತ್ತೆ ಕರ್ನಾಟಕದಿಂದ. ಹಾಗಾಗಿ 1 ರಂಗನತಿಟ್ಟು, 2 ಅಂಕ ಸಮುದ್ರ, 3 ಅಗುನಾಶಿನಿ ಅಳಿವೆ, 4 ಮಾಗಡಿ ಕೆರೆ. ಈ 4 ಕರ್ನಾಟಕದಲ್ಲಿರ್ತಕ್ಕಂಥ ರಾಮ್ಸರ್ ತಾಣಗಳ. ಮುಂದುವರಿಯುತ್ತಾ ತಮಿಳುನಾಡಿನ ಶಾಲುಬಾಗ್ ಕರೈವೆಟ್ಟಿ ಬರ್ಡ್ ಸ್ಯಾಂಚುರಿ, ಲಾಂಗ್ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್ ತಮಿಳುನಾಡು, ನಾಗಿ ಮತ್ತು ನಾಗಿ ಬರ್ಡ್ ಸ್ಯಾಂಚುರಿ, ನಾಗ್ತಿ ಬರ್ಡ್ ಸ್ಯಾಂಚುರಿ ಎರಡೂ ಕೂಡ ಬಿಹಾರ ರಾಜ್ಯದವು. ನಂಜರಾಯನ ಬರ್ಡ್ ಸ್ಯಾಂಚುರಿ ತಮಿಳುನಾಡು ಎಕ್ಸಾಮಲ್ಲಿ ಕೇಳಿದ್ರು. ಕಜುವೇಲಿ ಬರ್ಡ್ ಸ್ಯಾಂಚುರಿ ತಮಿಳುನಾಡು ಎಕ್ಸಾಮಲ್ಲಿ ಕೇಳಿದ್ರು. ತವಾ ರಿಸರ್ವಾಯರ್ ಮಧ್ಯಪ್ರದೇಶ್ ಕೇಳಿದ್ರು. ಊದ್ವಾ ಲೇಕ್ ಜಾರ್ಖಂಡ್, ಕೀಚುಯೋ ಪಾಲ್ರಿ ವೆಟ್ಲ್ಯಾಂಡ್ ಸಿಕ್ಕಿಂ, ಸಕ್ಕರಕೊಟ್ಟೈ ಬರ್ಡ್ ಸ್ಯಾಂಚುರಿ ತಮಿಳುನಾಡು, ತೀರ್ಥಂಗಲ್ ಬರ್ಡ್ ಸ್ಯಾಂಚುರಿ ತಮಿಳುನಾಡು, ಮೆನಾರ್ ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್ ರಾಜಸ್ಥಾನ, ಕೀಚನ್ ವೆಟ್ಲ್ಯಾಂಡ್ ರಾಜಸ್ಥಾನ, ಗೋಕುಲ್ ಜಲಾಶಯ, ಉದಯಪುರ್ ಜೀಲ್, ಗೋಗಾಬಿಲ್ ಲೇಕ್ ಇವು 3 ಕೂಡ ಬಿಹಾರದವು. ಗೋಕುಲ್, ಉದಯಪುರ್, ಗೋಗಾಬಿಲ್. ಅದಾದಮೇಲೆ 95ನೇ ರಾಮ್ಸರ್ ತಾಣ ಸಿಲ್ಸೇರ್ ಲೇಕ್ ರಾಜಸ್ಥಾನ 2025, ಕೋಪ್ರಾ ಜಲಾಶಯ ಛತ್ತೀಸ್ಗಢ 2025. ಅಲ್ಲಿಗೆ 96 ರಾಮ್ಸರ್ ತಾಣಗಳು 2025 ಆಯಿತು. ಈಗ 2026ರಲ್ಲಿ 4 ರಾಮ್ಸರ್ ತಾಣಗಳು ಘೋಷಣೆ ಆಗಿದ್ದಾವೆ. ಒಂದು 97ನೇದು ಪತ್ನಾ ಬರ್ಡ್ ಸ್ಯಾಂಚುರಿ ಉತ್ತರ ಪ್ರದೇಶ 2026, 98ನೇದು ಚಾರಿಧಾಂಡ್ ಗುಜರಾತ್ 2026, 99 ಶೀಕಾ ಝೀಲ್ ಬರ್ಡ್ ಸ್ಯಾಂಚುರಿ ಉತ್ತರ ಪ್ರದೇಶ 2026. ಈಗ 100ನೇ ರಾಮ್ಸರ್ ತಾಣವಾಗಿ ಜೈ ಪ್ರಕಾಶ್ ನಾರಾಯಣ್ ಬರ್ಡ್ ಸ್ಯಾಂಚುರಿ ಉತ್ತರ ಪ್ರದೇಶ 2026. ಅಲ್ಲಿಗೆ 2026ರಲ್ಲಿ 4 ಈ ಒಂದು ರಾಮ್ಸರ್ ತಾಣಗಳಲ್ಲಿ 3 ಉತ್ತರ ಪ್ರದೇಶದಿಂದ ಇದ್ದಾವೆ, 1 ಗುಜರಾತಿಂದ ಇದೆ. ಅರ್ಥ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ 4 ಘೋಷಣೆ ಆಗಿದೆ. ಒಟ್ಟಾರೆಯಾಗಿ 100 ಆಯಿತು. 100ನೇದು ಯಾವುದು? 100th ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಅದೇ ಇಂಡಿಯಾದು 100ಕ್ಕೆ ರೀಚ್ ಆಗಿದ್ದೆ ಜಯಪ್ರಕಾಶ್ ನಾರಾಯಣ್ ಬರ್ಡ್ ಸ್ಯಾಂಚುರಿ ಉತ್ತರ ಪ್ರದೇಶದ ಬಿಲ್ಲೈ ಎನ್ನುವ ಜಿಲ್ಲೆಯಲ್ಲಿ ಬರುತ್ತೆ. ಗಂಗಾ ನದಿ ಹರಿಬೇಕಾದ್ರೆ ಅದರ ಮೀಂಡರ್ ಅಂತ ಕರೀತಾರೆ. ಅಂದರೆ ಅದು ಹಿಂದಿನ ಯಾವಾಗೋ ಕಾಲದಲ್ಲಿ ಹರಿತಾ
ಒಂದು ಕೆರೆ ನಿರ್ಮಾಣ ಆಗಿದೆ ಅಂದಂಗೆ, ಒಂದು ಜಲಾಶಯ ಅಥವಾ ಒಂದು ದೊಡ್ಡ ಲೇಕ್ ನಿರ್ಮಾಣವಾಗಿದೆ. ಅದೇ ಜಯಪ್ರಕಾಶ್ ನಾರಾಯಣ್ ಬರ್ಡ್ ಸ್ಯಾಂಕ್ಚುರಿ. ಇದನ್ನು ಸುರಾ ಲೇಕ್ ಅಂತ ಕೂಡ ಕರೀತಾರಂತೆ, ಸುರಾ ತಾಲ್ ಅಂತ ಕೂಡ ಕರೀತಾರೆ. 100th ರಾಮ್ಸರ್ ಸೈಟ್ ಜಯಪ್ರಕಾಶ್ ನಾರಾಯಣ್ ಬರ್ಡ್ ಸ್ಯಾಂಕ್ಚುರಿ, ಬಲ್ಲಿಯಾ ಡಿಸ್ಟಿಕ್ ಆಫ್ ಉತ್ತರ ಪ್ರದೇಶ. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಜೂನ್ 5, 2026 ಘೋಷಣೆ ಆಗಿತ್ತು. ಮತ್ತು ಉತ್ತರ ಪ್ರದೇಶದ 13ನೇ ರಾಮ್ಸರ್ ತಾಣ. ಇದೊಂದು ಆಕ್ಸ್ಬೋ ಲೇಕ್ ಆಗುತ್ತೆ. ಗಂಗಾ ರಿವರ್ನ ಆಕ್ಸ್ಬೋ ಲೇಕ್ ಅಂದರೆ ಹೆಂಗಂದರೆ, ಈಗ ಈ ಥರ ನದಿ ಹರಿಬೇಕಾದ್ರೆ ಆ ಫ್ಲೋ ಏನಾಗುತ್ತೆ, ಫ್ಲೋ ಮಧ್ಯದಲ್ಲಿ ಅದು ತನ್ನ ಫ್ಲೋ ಅನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಡುತ್ತೆ, ಈ ಕಡೆ ಲೇಕ್ ಉಳಿದು ಬಿಡುತ್ತೆ. ಇದನ್ನು ಆಕ್ಸ್ಬೋ ಲೇಕ್ ಅಂತ ಕರೀತಾರೆ. ಎತ್ತಿನ ಭುಜದಾಕೃತಿಯಲ್ಲಿರ್ತಕ್ಕಂಥ ಒಂದು ಲೇಕ್ ಅಂದಂಗೆ. ಅಂದರೆ ಕಾಲಾಂತರದಲ್ಲಿ ಹರಿಯುವ ನದಿಯ ನದಿ ಪಾತ್ರದಲ್ಲಿ ಬದಲಾವಣೆಗಳಾಗ್ತವೆ ಅಂದಂಗೆ. ಆ ಮೂಲಕ ಭಾರತ 100ನೇ ರಾಮ್ಸರ್ ತಾಣವನ್ನು ಘೋಷಣೆ ಮಾಡಿದ್ದಲ್ಲದೆ ಏಷ್ಯಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ರಾಮ್ಸರ್ ತಾಣಗಳನ್ನು ಹೊಂದಿರತಕ್ಕಂತಹ ದೇಶವಾಗಿದೆ ಮತ್ತು ಪ್ರಪಂಚದಲ್ಲಿ 3ನೇ ದೇಶವಾಗ್ತಾ ಇದೆ. ಜಯಪ್ರಕಾಶ್ ನಾರಾಯಣ್ ಬರ್ಡ್ ಸ್ಯಾಂಕ್ಚುರಿ ಉತ್ತರ ಪ್ರದೇಶದ ಬಾಲಿಯಾ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ. ಇದನ್ನು ಸುರಾತಾಲ್ ಅಂತ ಕೂಡ ಕರೀತಾರೆ, ಗಮನಿಸಬೇಕು. ಇಲ್ಲಿ ಕೂಡ ಹಲವಾರು ವಲಸೆ ಪಕ್ಷಿಗಳು, ಅಲ್ಲಿನ ಲೋಕಲ್ ಪಕ್ಷಿಗಳು ಕೂಡ ಸಾಕಷ್ಟಿದ್ದಾವೆ. ಹಾಗಾಗಿ ಇದನ್ನು ಇವತ್ತು ರಾಮ್ಸರ್ ತಾಣವಾಗಿ ಘೋಷಣೆ ಮಾಡಿದೆ. 99ನೇ ರಾಮ್ಸರ್ ತಾಣ ಶೇಖಾ ಝೀಲ್ ಬರ್ಡ್ ಸ್ಯಾಂಕ್ಚುರಿ. ಅದರ ವಿಶೇಷತೆಯನ್ನು ನೋಡ್ಬೋದು. ಶೇಖಾ ಝೀಲ್ ಬರ್ಡ್ ಸ್ಯಾಂಕ್ಚುರಿ ಒಟ್ಟು ಪಕ್ಷಿಧಾಮಗಳ ಸಂಖ್ಯೆ 99 ಆಗಿತ್ತು. ಉತ್ತರ ಪ್ರದೇಶದ ಅಲಿಗಢ್ ಜಿಲ್ಲೆಯ ಗಂಗಾ ನದಿಯ ಬಯಲು ಪ್ರದೇಶದಲ್ಲಿದೆ. ಇದರ ಡೀಟೇಲ್ಸ್ ಅನ್ನು ಇನ್ನೊಂದ್ಸಲ ನೋಡ್ಕೊಂಡ್ರಿ. ಆಲ್ರೆಡಿ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಜಸ್ಟ್ ಕಂಪ್ಲೀಟ್ನೆಸ್ಗೆ ಅವನ ಹಳೆಯನ್ನು ಕೂಡ ತಂದು ಕೊಡ್ತಾ ಇದ್ವಿ. ಇನ್ನು 97 ಮತ್ತು 98 ಬರ್ಡ್ ಸ್ಯಾಂಕ್ಚುರಿಗಳನ್ನ ಕೂಡ ನೋಡ್ಬೋದು. ಪತ್ನಾ ಬರ್ಡ್ ಸ್ಯಾಂಕ್ಚುರಿ ಉತ್ತರ ಪ್ರದೇಶದ ಈಟಾ ಮತ್ತು ಚಾರಿಧಾಂಡ್ ಕಚ್ ಗುಜರಾತ್ ಅಲ್ಲಿ ಇತ್ತು. ಅವು 97, 98. ಅವನು ಕೂಡ ಈಗ ಆಲ್ರೆಡಿ ಸಪ್ರೇಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಕ್ಲಾಸ್ ನಂಬರ್ ಹೇಳಿದ್ದೀನಿ, ನೋಡಿ. ಚಾರಿಧಾಂಡ್ ಒಟ್ಟಾರೆಯಾಗಿ 2026 ಜೂನ್ ವೇಳೆಗೆ ಭಾರತದಲ್ಲಿ 100 ರಾಮ್ಸರ್ ತಾಣಗಳು ಆದಂಗಾಯಿತು. 2026 ಈಗ 4 ರಾಮ್ಸರ್ ತಾಣಗಳು ಆಗಿದ್ದಾವೆ. ಒಟ್ಟಾರೆಯಾಗಿ 2026 ಜೂನ್ ತಿಂಗಳ ವೇಳೆಗೆ ದೇಶದಲ್ಲಿನ ಒಟ್ಟು ಭೂಪ್ರದೇಶದಲ್ಲಿ 13,87,612 ಹೆಕ್ಟೇರ್ ಪ್ರದೇಶ ಇವತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೌಗು ತಾಣಗಳ ಪ್ರದೇಶದಿಂದ ಆವೃತವಾದಂತಾಗಿದೆ. 1982 ಭಾರತ ರಾಮ್ಸರ್ ಕನ್ವೆನ್ಷನ್ಗೆ ಸಹಿ ಹಾಕಿತ್ತು. ಒಂದು ಚಿಲಿಕಾ ಲೇಕನ್ನು ಸೇರಿಸೋ ಮೂಲಕ, ಎರಡನೇದು ಕ್ಯೋಲಾಡಿಯೋ ನ್ಯಾಷನಲ್ ಪಾರ್ಕನ್ನು ಸೇರಿಸೋ ಮೂಲಕ. ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರತಕ್ಕಂಥ ರಾಜ್ಯ ತಮಿಳುನಾಡು ಆಗುತ್ತೆ. ತಮಿಳುನಾಡು ಒಟ್ಟು 20 ಇರಬೇಕು. ತಮಿಳುನಾಡಿನಲ್ಲಿ 20 ಇದ್ದಾವೆ. ಉತ್ತರ ಪ್ರದೇಶದಲ್ಲಿ 13 ಇದ್ದಾವೆ. 16 + 2 18 + 2 20 ಇದ್ದಾವೆ. ಉತ್ತರ ಪ್ರದೇಶದಲ್ಲಿ 13 2ನೇ ಸ್ಥಾನದಲ್ಲಿದೆ. ಒಟ್ಟಾರೆ ರಾಮ್ಸರ್ ತಾಣಗಳು 2013 26 ಇದ್ದವು ಭಾರತದಲ್ಲಿ. ಇವತ್ತು 2026ಕ್ಕೆ 100 ರಾಮ್ಸರ್ ತಾಣಗಳತ್ತ ಇವತ್ತು ಮುನ್ನುಗ್ಗಿದ್ದೀವಿ. ಇನ್ನು ವಿಶೇಷವಾಗಿರ್ತಕ್ಕಂಥ ರಾಮ್ಸರ್ ತಾಣಗಳ ಬಗ್ಗೆ ಯಾವಾಗಲೂ ನಾವು ರೀಕ್ಯಾಪ್ ಮಾಡ್ಕೊಳ್ಳೇಬೇಕು. ಒಂದು ಉಲಾರ್ ಲೇಕ್ ಏನಿದೆ, ಇದು ಒಂದು ರಾಮ್ಸರ್ ತಾಣವಾಗಿದೆ. ಆದರೆ ವಿಶೇಷ ಏನಂದರೆ, ಜಮ್ಮು ಕಾಶ್ಮೀರದಲ್ಲಿ ಬರುವ ಉಲಾರ್ ಸರೋವರವು ಏಷ್ಯಾದ ಅತಿ ದೊಡ್ಡ ಸಿಹಿ ನೀರಿನ ಶುದ್ಧ ನೀರಿನ ಸರೋವರಗಳಲ್ಲಿ ಒಂದಾಗಿದೆ. ಇನ್ನು ರಾಜಸ್ಥಾನದಲ್ಲಿ ಬರುವ ಸಾಂಬಾರ್ ಲೇಕ್ ಏನಿದೆ, ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ. ಸಮುದ್ರಕ್ಕೂ ಅದಕ್ಕೂ ಬಹಳ ಅಜಗಜಾಂತರ ದೂರ ಇದ್ರೂ ಕೂಡ ಅಲ್ಲಿ ಉಪ್ಪು ನೀರಿದೆ. ಅಂತಹ ದೇಶದ ಒಳಗಿರ್ತಕ್ಕಂಥ ಒಳನಾಡಿನ ಉಪ್ಪು ಸರೋವರಗಳಲ್ಲಿ ರಾಜಸ್ಥಾನದ ಸಾಂಬಾರ್ ಲೇಕೇ ದೊಡ್ಡದು. ಉಲಾರ್ ಲೇಕು ಕೂಡ, ಸಾಂಬಾರ್ ಲೇಕು ಕೂಡ ರಾಮ್ಸರ್ ತಾಣಗಳೇ ಆಗಿದ್ದಾವೆ. ಇನ್ನೊಂದು ಚಿಲಿಕಾ ಲೇಕ್ ಕೂಡ ಭಾರತದ ಮೊಟ್ಟ ಮೊದಲ ರಾಮ್ಸರ್ ತಾಣ ಇದೇ ಚಿಲಿಕಾ ಲೇಕ್. ಇಲ್ಲಿ ಬೇ ಆಫ್ ಬೆಂಗಾಲ್ ಇದೆ, ಬಂಗಾಳಕೊಲ್ಲಿ. ಇದು ಬಂಗಾಳಕೊಲ್ಲಿ, ಇದು ರಾಮ್ಸರ್ ತಾಣ ಯಾವುದು? ಚಿಲಿಕಾ ಲೇಕು ಸಮುದ್ರದ ಭಾಗವೇ ಆಗಿತ್ತು. ಆದರೆ ಮಿಡ್ಲಲ್ಲಿ ಸಮುದ್ರದ ಒಂದು ಭಾಗ ನೆಲದ ಭಾಗ ಬಂದು ಇದು ಬೇರ್ಪಟ್ಟಿದೆ ಸಮುದ್ರದಿಂದ. ಹಾಗಾಗಿ ಉಪ್ಪು ನೀರು ಹಾಗೇ ಇಲ್ಲಿ ಈ ಕಡೆ ಸೇರ್ಕೊಂಡ್ಬಿಟ್ಟಿದೆ. ಈ ಉಪ್ಪು ನೀರು ಮತ್ತು ಹಲವಾರು ನದಿಗಳು ಬಂದು ಇದರಲ್ಲಿ ಸೇರ್ತವೆ. ಒಂದು ಎಕ್ಸಾಂಪಲ್ ಕೇಳಿದ್ರು, ಚಿಲಿಕಾ ಲೇಕಿಗೆ ಬಂದು ಸಂಗಮವಾಗ್ತಕ್ಕಂಥ ನದಿಗಳು ಯಾವ್ಯಾವು ಅಂತ ಕೇಳಿದ್ರು.
ಜಿಯೋಗ್ರಫಿಲಿ ನೀವು ಚೆಕ್ ಮಾಡ್ಕೊಂಡ್ರೆ. ಹಾಗಾದ್ರೆ ಇಲ್ಲಿ ಸಿಹಿ ನೀರು ಇದೆ, ಉಪ್ಪು ನೀರು ಇದೆ. ಇಂತಹ ನೀರನ್ನು ಏನಂತ ಕರಿತೀವಿ ನಾವು? ಬ್ರಾಕಿಶ್ ವಾಟರ್ ಅಂತ ಕರಿತೀವಿ. ಬ್ರಾಕಿಶ್ ವಾಟರ್. ಲಗೂನ್ಗಳಂದ್ರೇನು? ಲಗೂನ್ ಅಂದರೆ ಸಮುದ್ರದಿಂದ ಬೇರ್ಪಟ್ಟಿರ್ತಕ್ಕಂತಹ ಉಪ್ಪು ನೀರಿನ ಭಾಗಗಳನ್ನು ಲಗೂನ್ ಅಂತೀವಿ. ಹಾಗಾಗಿ ಲಾರ್ಜೆಸ್ಟ್ ಕೋಸ್ಟಲ್ ಲಗೂನ್ ಇನ್ ಇಂಡಿಯಾ ಯಾವುದು ಅಂದರೆ ಚಿಲಿಕಾ ಲೇಕ್ ಆಗುತ್ತೆ ಒಡಿಸ್ಸಾದಲ್ಲಿ. ಜೊತೆಗೆ ಅದಕ್ಕೆ ಸಿಹಿ ನೀರು ಕೂಡ ಬಂದು ಸೇರೋದ್ರಿಂದ ಸೆಕೆಂಡ್ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್ ಲಗೂನ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ಒಂದು ಕಡೆ ಆಯಿತು. ಇನ್ನು ವೆಂಬನಾಡ್ ಕೋಲ್ ಲೇಕು ಕೇರಳದಲ್ಲಿ ಏನಿದೆ, ಇದು ಸುಮಾರು 96.5 ಕಿಲೋಮೀಟರ್ ಉದ್ದ ಇರತಕ್ಕಂಥ ದೇಶದ ಅತಿ ಉದ್ದದ ಸರೋವರ. ಕೇರಳದ ಅತಿ ದೊಡ್ಡ ಸರೋವರ. ಇಂಡಿಯಾಸ್ ಲಾಂಗೆಸ್ಟ್ ಲೇಕ್ ಎಟ್ ಜಸ್ಟ್ ಓವರ್ 96.5 ಕಿಲೋಮೀಟರ್ ಲೆಂತ್. ಸುಮಾರು 100 ಕಿಲೋಮೀಟರ್ ಇದೆ ಅಂದರೆ ಇಮ್ಯಾಜಿನ್ ಮಾಡಿರಿ. ಸೊ ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಬ್ಯಾಕ್ ವಾಟರ್ ಸಾಕಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಹೌಸ್ ಬೋಟ್ಸು, ಬ್ಯಾಕ್ ವಾಟರು, ಶಿಕಾರಗಳು ಇಲ್ಲೇ ಇರ್ತಕ್ಕಂಥದ್ದು. ಇನ್ನು ಲೋಕ್ತಕ್ ಲೇಕ್ ಬಗ್ಗೆ ಹೇಳ್ತಾ ಇದೆ. ಲೋಕ್ತಕ್ ಲೇಕು ಮಣಿಪುರದಲ್ಲಿದೆ. ಇದು ಕೂಡ ಒಂದು ರಾಮ್ಸರ್ ತಾಣವೂ ಹೌದು ಮತ್ತು ಮಾಂಟ್ರಿಯಾಕ್ಸ್ ರೆಕಾರ್ಡಲ್ಲಿರ್ತಕ್ಕಂಥ ದೇಶದ 2 ರಾಮ್ಸರ್ ತಾಣಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗಾದರೆ ಇದರ ವಿಶೇಷತೆ ಏನು? ಇದು ಈಶಾನ್ಯ ಪ್ರದೇಶದಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿರ್ತಕ್ಕಂಥ ಅತಿ ದೊಡ್ಡ ಸಿಹಿ ನೀರಿನ ಸರೋವರವೂ ಹೌದು ಮತ್ತು ಕೀಬುಲ್ ಲಾಮ್ಜಾವೋ ಎನ್ನುವ ಒಂದು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಏನಿದೆ ಅದು ಕೂಡ ಇಲ್ಲೇ ಇರ್ತಕ್ಕಂಥದ್ದು. ಆ ಫ್ಲೋಟಿಂಗ್ ಬಯೋಮಾಸ್ ಏನಿದೆ ಅದನ್ನು ಫುಮ್ಡಿ ಅಂತ ಕರಿತೀವಿ. ಕೀಬುಲ್ ಲಾಮ್ಜಾವೋ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಹೋಮ್ ಟು ದ ಎಂಡ್ಯಾಂಜರ್ಡ್ ಸಾಂಗೈ ಡೀರ್. ಇಲ್ಲೇ ಸಾಂಗೈ ಡೀರ್ ಬರುತ್ತೆ. ಅದು ಸಾಂಗೈ ಡೀರು ಅಥವಾ ಡ್ಯಾನ್ಸಿಂಗ್ ಡೀರ್ ಅಂತ ಏನು ಕರಿತೀವಿ, ಅದು ಮಣಿಪುರದ ರಾಜ್ಯ ಪ್ರಾಣಿಯಾಗಿದೆ. ಯೂಸ್ ಆಗ್ಬೋದು ಯಾವತ್ತಾದರೂ. ಕೀಬುಲ್ ಲಾಮ್ಜಾವೋ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್, ಸಾಂಗೈ ಡೀರ್ ಓನ್ಲಿ ಫೌಂಡ್ ಇನ್ ದ ಮಣಿಪುರ್, ಎಂಡ್ಯಾಂಜರ್ಡ್ ಆಗಿದೆ ಮತ್ತು ಡ್ಯಾನ್ಸಿಂಗ್ ಡೀರ್ ಅಂತ ಕರಿತೀವಿ. ಯಾಕಂದರೆ ಈ ಒಂದು ಫುಮ್ಡಿಗಳು ತೇಲ್ತಾ ಇರ್ತವೆ, ಅದರ ಮೇಲೆ ಈ ಒಂದು ಸಾಂಗೈ ಡೀರ್ಗಳು ಬದುಕ್ತವೆ, ಹಾಗಾಗಿ ಡ್ಯಾನ್ಸ್ ಮಾಡ್ತವೆ ಅಂದಂಗೆ ಡ್ಯಾನ್ಸಿಂಗ್ ಡೀರ್ ಅಂತ ನೆನ್ಪಿಟ್ಟಿದೆ. ಈಗ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಕಡೆ ಬರೋಣ. ಈಗ ಇಡೀ ಪ್ರಪಂಚದಲ್ಲಿ ಕೇವಲ 48 ರಾಮ್ಸರ್ ತಾಣಗಳು ಮಾತ್ರ ಇವತ್ತು ಮಾಂಟ್ರಿಯಾಕ್ಸ್ ರೆಕಾರ್ಡಲ್ಲಿದ್ದಾವೆ. ಏನು ವಿಶೇಷತೆ ಅಂದರೆ ಇರ್ತಕ್ಕಂಥ 2500ಕ್ಕೂ ಹೆಚ್ಚಿನ ರಾಮ್ಸರ್ ತಾಣಗಳಲ್ಲಿ ಕೆಲವೊಂದು ರಾಮ್ಸರ್ ತಾಣಗಳಲ್ಲಿ ಮಾನವ ಹಸ್ತಕ್ಷೇಪ ಇರ್ಬೋದು, ತೊಂದರೆಯಲ್ಲಿರ್ಬೋದು. ಅಂಥ ರಾಮ್ಸರ್ ತಾಣಗಳನ್ನು ಸಪ್ರೇಟ್ ಪಟ್ಟಿ ಮಾಡ್ಕೊಳ್ತಾರೆ. 2500 ಒಂದು ಕಡೆ, ಈ 48 ಇನ್ನೊಂದು ಕಡೆ ಮಾಡಿಕೊಂಡು ರೆಡ್ ಮಾರ್ಕಲ್ಲಿ ಹೇಳ್ತಾರೆ ಸರ್ಕಾರಗಳಿಗೆ, ನೋಡ್ರಿ ಇಲ್ಲಿ ತೊಂದರೆ ಆಗ್ತಾ ಇದೆ, ನೀವೇನಾದರೂ ಅಲ್ಲಿ ಸರಿಯಾಗಿ ವ್ಯವಸ್ಥೆಯನ್ನು ಮಾಡದೆ ಹೋದರೆ ನಾವು ರಾಮ್ಸರ್ ತಾಣವಾದ ಆ ಒಂದು ಟ್ಯಾಗನ್ನು ತೆಗಿತೀವಿ ನೋಡ್ರಿ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ಒಪ್ಪಂದದ ಪಕ್ಷಗಳ ಸಮ್ಮೇಳನ, ಕಾನ್ಫರೆನ್ಸ್ ಆಫ್ ದ ಕಾಂಟ್ರಾಕ್ಟಿಂಗ್ ಪಾರ್ಟಿ COP ಆಫ್ ದ ರಾಮ್ಸರ್ ಕನ್ವೆನ್ಷನ್ ನಡೆಯುತ್ತೆ. ಹಾಗಾಗಿ 1990 ಸ್ವಿಟ್ಜರ್ಲೆಂಡ್ನ ಮಾಂಟ್ರಿಯಾಕ್ಸ್ನಲ್ಲಿ ನಡೆದ 4ನೇ ಒಪ್ಪಂದದ ಪಕ್ಷಗಳ ಸಮ್ಮೇಳನ COP4 ಅಲ್ಲಿ ಆಪತ್ತಿಗೊಳಗಾಗಿರ್ತಕ್ಕಂಥ ರಾಮ್ಸರ್ ತಾಣಗಳ ಉಳಿವಿಗೆ ಒಂದು ರೆಕಾರ್ಡ್ ತಯಾರಿಸಲು ತೀರ್ಮಾನಿಸ್ತಾರೆ. ಇಲ್ಲ ಹಿಂಗಾದ್ರೂ ಆಗಲ್ಲ, ಯಾವ ತೊಂದರೆಯಲ್ಲಿದ್ದಾವಲ್ವ ಅವುಗಳನ್ನ ಸಪ್ರೇಟ್ ಒಂದು ರೆಕಾರ್ಡ್ ಮಾಡ್ಕೊಂಬಿಡೋಣ. ಆ ರೆಕಾರ್ಡನ್ನೇ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂತ ಕರಿತೀವಿ. ಹಾಗಾದ್ರೆ ಏನು ಮಾಂಟ್ರಿಯಾಕ್ಸ್ ರೆಕಾರ್ಡ್? ತಾಂತ್ರಿಕ ಬೆಳವಣಿಗೆಗಳು, ಮಾಲಿನ್ಯ ಮತ್ತು ಇತರ ಮಾನವ ಹಸ್ತಕ್ಷೇಪದಿಂದಾಗಿ ಪರಿಸರ ಸ್ವರೂಪ, ತಾಂತ್ರಿಕ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು ಅಥವಾ ಹ್ಯೂಮನ್ ಇಂಟರ್ಫಿಯರೆನ್ಸ್ ಆಗಿರ್ಬೋದು, ಇವುಗಳಿಂದಾಗಿ ಆ ಒಂದು ರಾಮ್ಸರ್ ತಾಣದಲ್ಲಿ ಅಥವಾ ಆ ರಾಮ್ಸರ್ ತಾಣದ ಪರಿಸರದ ಸ್ವರೂಪ ಬದಲಾಗುತ್ತಿರುವ ಅಥವಾ ಮುಂದೆ ಬದಲಾಗುವ ಸಾಧ್ಯತೆ ಇರುವ ರಾಮ್ಸರ್ ತಾಣಗಳ ಪಟ್ಟಿಯನ್ನೇ ನಾವು ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂತ ಕರಿತೀವಿ. ಎಲ್ಲವನ್ನು ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಲ್ಲಿ ಹಾಕೊಳ್ಳಲ್ಲ. ಈಗ ಒಂದು ಕಾಲೇಜ್ ಇದೆ, ಒಂದು ಕ್ಲಾಸ್ ರೂಮ್ ಇದೆ, ಆ ಕ್ಲಾಸ್ ರೂಮಲ್ಲಿ 100 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಯಾರೋ ವೀಕ್ ಇರ್ತಕ್ಕಂಥ ಸ್ಟೂಡೆಂಟು ಅಥವಾ ಸ್ವಲ್ಪ ಏನೋ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಕ್ಕಂಥ ಸ್ಟೂಡೆಂಟ್ ಇರ್ಬೋದು, ಏನೋ ಪ್ರಾಬ್ಲಮ್ ಇರ್ತಕ್ಕಂಥ ಸ್ಟೂಡೆಂಟ್ ಇರ್ಬೋದು, ಅಂಥವರ ಒಂದು ಪಟ್ಟಿ ಮಾಡಿಕೊಂಡು ಒಂದು 10 ಜನನ ಸಪ್ರೇಟಾಗಿ ಅವ್ರನ್ನ ಟ್ರೀಟ್ ಮಾಡೋದು, ಅವರಿಗೆ ಸಪ್ರೇಟ್ ಕ್ಲಾಸ್ ತೊಗೊಳ್ಳೋದು ಅಥವಾ ಸಪ್ರೇಟಾಗಿ ಅವ್ರ ಜೊತೆ ಮಾತುಕತೆ ನಡೆಸೋದು, ಹಂಗೆ ಇದು ಅಲ್ವಾ. ಸೊ ಹಾಗೆ changes in ecological character have occurred or occurring or likely to occur as a result of technological developments, pollution or other human interference ಅಂಥವುಗಳನ್ನು ಈ ಮಾಂಟ್ರಿಯಾಕ್ಸ್ ರೆಕಾರ್ಡಲ್ಲಿ ಸೇರಿಸ್ಕೊಳ್ತಾರೆ. 2026 ಪ್ರಕಾರ 48 ರಾಮ್ಸರ್ ತಾಣಗಳು ಈಗ ಆಲ್ರೆಡಿ ಮಾಂಟ್ರಿಯಾಕ್ಸ್ ರೆಕಾರ್ಡಲ್ಲಿದ್ದಾವೆ. ಈ ಮಾಂಟ್ರಿಯಾಕ್ಸ್ ರೆಕಾರ್ಡಲ್ಲಿರ್ತಕ್ಕಂಥ ಭಾರತದ 2 ತಾಣಗಳು, ಒಂದು ಲೋಕ್ತಕ್ ಲೇಕು, ಇನ್ನೊಂದು ಕೆರಾಡಿಯೋ ರಾಷ್ಟ್ರೀಯ ಉದ್ಯಾನವನ. ಗಮನಿಸಬೇಕು, ಈವನ್ ಚಿಲಿಕಾ ಲೇಕ್ ಕೂಡ ಇದರಲ್ಲಿತ್ತು.
ಆದರೆ ಚಿಲಿಕಾ ಲೇಕಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು, ನೋಡ್ರಿ ಪ್ರಾಬ್ಲಮ್ ಇದೆ ನಿಮ್ಮಲ್ಲಿ, ಹ್ಯೂಮನ್ ಇಂಟರ್ಫಿರೆನ್ಸ್ ಆಗ್ತಾ ಇದೆ, ಪೊಲ್ಯೂಷನ್ ಇದೆ, ಚೇಂಜ್ ಮಾಡ್ಕೊಳ್ರಿ ಅಂತ. ಆ ಸರ್ಕಾರ ಸ್ವಲ್ಪ ಕಾಳಜಿಯಿಂದ ಚೇಂಜ್ ಮಾಡ್ಕೊಂತು ನಂತರ ಬಂದು ಎಲ್ಲ ವೆರಿಫೈ ಮಾಡಿ ಅದನ್ನು ಮಾಂಟ್ರಾಕ್ಸ್ ರೆಕಾರ್ಡಿಂದ ಹೊರಗೆ ಹಾಕಿದ್ರು. ಅರ್ಥ ಮಾಡ್ಕೊಳ್ಳಿ. ರೈಟ್, ಇಲ್ಲಿ ಏನು ಕೇಳ್ಬೋದು, ಮಾಂಟ್ರಾಕ್ಸ್ ರೆಕಾರ್ಡ್ ಬಗ್ಗೆ ಒಂದೇನೋ ಪ್ರಶ್ನೆ ಇದ್ದಂಗಿದೆ ನೋಡಿ. ಅವ್ರು ಏನು ಮಾಡ್ತಾರೆ, ಮಾಂಟ್ರಾಕ್ಸ್ ರೆಕಾರ್ಡ್ ಇದ್ದಾಗ ಅಥವಾ ಏನು ಪ್ರಾಬ್ಲಮಲ್ಲಿದ್ದಾಗ, ಸಪೋಸ್ ಚಿಲಿಕಾ ಏನಿತ್ತು ಹಿಂದೆ 1993ರಲ್ಲಿ ರಾಮ್ಸರ್ ಸೈಟು ಚಿಲಿಕಾ ಲೇಕ್ ಕೂಡ ಮಾಂಟ್ರಾಕ್ಸ್ ರೆಕಾರ್ಡಲ್ಲಿ ಸೇರಿಸಲಾಗಿತ್ತು. ನಂತರ ಅಲ್ಲಿ ಒಳ್ಳೆಯ ಬೆಳವಣಿಗೆಗಳನ್ನು ಮಾಡಿದ ನಂತರ 2002ರಲ್ಲಿ ತೆಗೆಯಲಾಯಿತು. ರಾಮ್ಸರ್ ಸಲಾ ಮಿಷನ್ನು ಆ ದೇಶಕ್ಕೆ ಬಂದು ಹೇಳ್ತಾರೆ ಅವರು. ಇನ್ನು 2026 ಜೂನ್ ಪ್ರಕಾರ ಪ್ರಪಂಚದ ಒಟ್ಟು ರಾಮ್ಸರ್ ಸೈಟ್ಗಳ ಸಂಖ್ಯೆ 2529 ಅಂತೆ. ಅದರಲ್ಲಿ 48 ಮಾಂಟ್ರಾಕ್ಸ್ ರೆಕಾರ್ಡಲ್ಲಿದೆ. ವಿಶ್ವದ ಮೊದಲ ರಾಮ್ಸರ್ ತಾಣವೆಂದರೆ ಆಸ್ಟ್ರೇಲಿಯಾದ ಕೋಬರ್ಗ್ ಪೆನಿನ್ಸುಲಾ 1974ರಲ್ಲಿ ಘೋಷಣೆ ಮಾಡಿ. ಪ್ರಪಂಚದಲ್ಲಿ ಅತಿ ದೊಡ್ಡ ರಾಮ್ಸರ್ ತಾಣ ಬ್ರೆಜಿಲ್ನ ರಿಯೋ ನೀಗ್ರೋ. ಸರ್, ಮತ್ತೆ ಪಂಟನಾಲ್ ವೆಟ್ಲ್ಯಾಂಡ್ ಅಂದ್ರೆ ಬಂದು ಅದು ವೆಟ್ಲ್ಯಾಂಡು. ರಾಮ್ಸರ್ ತಾಣವೇ ಬೇರೆ, ವೆಟ್ಲ್ಯಾಂಡೇ ಬೇರೆ. ಎಲ್ಲ ವೆಟ್ಲ್ಯಾಂಡ್ಗಳು ರಾಮ್ಸರ್ ತಾಣ ಅಲ್ಲ. ಸೊ ಇದು ರಿಯೋ ನೀಗ್ರೋ ಬ್ರೆಜಿಲ್ನಲ್ಲಿ ಏನಿದೆ ಅದು ಅಮೆಜಾನ್ ನದಿ, ಉಪನದಿ, ದ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಆಫ್ ವರ್ಲ್ಡ್. 2ನೇ ಸ್ಥಾನದಲ್ಲಿ ಎನ್ಗಿರಿ ತುಂಬಾ ಮೈಂಡೊಂಬೆ ಅಂತ ಕಾಂಗೋ ದೇಶದ್ದು. 3ನೇದು ಕೆನಡಾದ ಕ್ವೀನ್ ಮೌಡ್ ಗಲ್ಫ್ ಅಂತ. ಪೆಂಟನಾಲ್ ಈಸ್ ವರ್ಲ್ಡ್ ಲಾರ್ಜೆಸ್ಟ್ ಟ್ರೋಪಿಕಲ್ ವೆಟ್ಲ್ಯಾಂಡ್ ಫೈನ್. ಬ್ರೆಜಿಲ್ಲು, ಬೊಲಿವಿಯಾ, ಪರುಗ್ವೇದಲ್ಲಿದೆ. ಬಟ್ ಇಟ್ ಕಂಟೆಂಟ್ಸ್ 3 ರಾಮ್ಸರ್ ಸೈಟ್ಸ್ ಅಂತೆ. ನಾವು ಹಿಂದೆ 2 ಅಂತ ಹೇಳ್ತಾ ಇದ್ವಿ, ಆ್ಯಕ್ಚುಲಿ 3 ಇದೆ ಅಂತೆ. ಪೆಂಟನಾಲ್ ಮಾಟೋ ಗ್ರಾಸೆನ್ಸೆ ನ್ಯಾಷನಲ್ ಪಾರ್ಕ್, SCSC ಪ್ಯಾಂಟನಾಲ್ ಪ್ರೈವೇಟ್ ನ್ಯಾಚುರಲ್ ಹೆರಿಟೇಜ್ ರಿಸರ್ವ್, ಇನ್ನೊಂದು ಯಾವುದೋ ಇದೆ ಅಂತ. ಒಟ್ಟು 3 ರಾಮ್ಸರ್ ತಾಣ ಇದಾವಂತೆ. ಇನ್ನು ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರತಕ್ಕಂಥ ದೇಶ UK 175, ಮೊದಲನೇ ಸ್ಥಾನದಲ್ಲಿದೆ. ಯುನೈಟೆಡ್ ಕಿಂಗ್ಡಮ್ 2ನೇ ಸ್ಥಾನದಲ್ಲಿ. ಮೆಕ್ಸಿಕೋ ಇದೆ 144. ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿದೆ? 3ನೇ ಸ್ಥಾನದಲ್ಲಿದೆ. 100 ರಾಮ್ಸರ್ ತಾಣಗಳು. ಒಟ್ಟಾರೆ ಪ್ರಪಂಚದಲ್ಲಿ 3ನೇ ಸ್ಥಾನ, ಏಷ್ಯಾದಲ್ಲಿ ನಂಬರ್ 1 ಇದ್ದೀವಿ. ಓಕೆ, ಯುನೈಟೆಡ್ ಕಿಂಗ್ಡಮ್ 175, ಮೆಕ್ಸಿಕೋ 144, ಇಂಡಿಯಾ 98 + 2 100. ಇನ್ನು ಆಫ್ರಿಕಾದಲ್ಲಿ ಏನಂದರೆ ರಾಮ್ಸರ್ ತಾಣಗಳ ಸಂಖ್ಯೆ ಕಮ್ಮಿ ಇದೆ, ಬಟ್ ಏರಿಯಾ ಜಾಸ್ತಿ ಇದೆ. ಬ್ಲ್ಯಾಕಲ್ಲಿರೋದು ಏರಿಯಾ, ಬ್ಲೂ ಅಲ್ಲಿರೋದು ಸಂಖ್ಯೆ. ಅದೇ ಥರ ಯುರೋಪಲ್ಲಿ ಸಂಖ್ಯೆ ಜಾಸ್ತಿ ಇದೆ, ಆದರೆ ಏರಿಯಾ ಕಮ್ಮಿ ಇದೆ. ಇನ್ನೊಂದ್ಸಲ ಯಾವ್ಯಾವ ಕನ್ವೆನ್ಷನ್ ಪ್ರೋಟೋಕಾಲ್ ಇನ್ನೂ ಒಂದ್ಸಲ ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಇದು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 1143 ಆಗಿತ್ತು. ಮತ್ತು ಜಯಪ್ರಕಾಶ್ ನಾರಾಯಣ್ ಪಕ್ಷದ ಉತ್ತರ ಪ್ರದೇಶ ನಮ್ಮ ದೇಶದ 100ನೇ ರಾಮ್ಸರ್ ತಾಣವಾಗಿ ಒಂದು ಮೈಲುಗಲ್ಲಿಗೆ ಕಾರಣವಾಗಿದೆ. ಎಲ್ಲ 100 ರಾಮ್ಸರ್ ತಾಣಗಳ ಒಂದು ಪಕ್ಷಿ ನೋಟ ಮತ್ತು ಸಾಕಷ್ಟು PYQಗಳನ್ನು ಕೂಡ ಸಾಲ್ವ್ ಮಾಡಿದ್ವಿ. ಒಂದು ವಿಡಿಯೋ ನಿಮಗೆ ಹಲವಾರು ಮಾಹಿತಿಯನ್ನು ತಂದುಕೊಟ್ಟಿದೆ ಅಂತ ಭಾವಿಸ್ತಾ, ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ